ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ತೋಟದ ಹತ್ರ ಬಂದಿದ್ದೀನಿ. ಈ ಒಂದು ತೋಟದಲ್ಲಿ ಏನೇನೆಲ್ಲ ವೆರೈಟಿ ಹಣ್ಣುಗಳಿದೆ ಮತ್ತು ಏನೇನೆಲ್ಲ ವೆರೈಟಿ ಗಿಡಗಳಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ಬಂದಿರುವಂತದ್ದು. ಇಲ್ಲಿ ಸುಮಾರು 350ರಿಂದ ಇನ್ನೂ ಹೆಚ್ಚಿನದಾಗಿ ಸಾಕಷ್ಟು ವೆರೈಟಿಯಾದ ಒಂದು ಹಣ್ಣಿನ ಗಿಡಗಳಾಗಿರ್ಬೋದು, ಎಲ್ಲಾ ತರದ್ದು ಗಿಡಗಳು ನೀವು ಇಲ್ಲಿ ನೋಡಬಹುದು. ಇದನ್ನ ನಾವು ಸುವರ್ಣ ಭೂಮಿ ಫಾರ್ಮ್ ಅಂತಾನೂ ಕೂಡ ಕರೀತಾರೆ. ಈ ಒಂದು ತೋಟದ ಮಾಲೀಕರಾಗಿರ್ತಕ್ಕಂಥ ಶಿವಕುಮಾರ್ ಇದ್ದಾರೆ. ಈ ಒಂದು ತೋಟದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಯಾವ ವೆರೈಟಿ ಹಣ್ಣಿನ ಗಿಡಗಳಿದೆ, ಎಲ್ಲಿಂದ ತಂದಿದ್ರೆ, ಮತ್ತೆ ಅಬ್ರಾಡ್ ಇಂದ ಸಾಕಷ್ಟು ಗಿಡಗಳು ಇಲ್ಲಿ ತಂದಿರುವಂತದ್ದು. ಇದು ತುಂಬಾ ನಮ್ಮ ಮಂಡ್ಯ ಡಿಸ್ಟಿಕ್ ಆಲ್ ಓವರ್ ಎಲ್ಲಾ ಕಡೆಯಿಂದನೂ ಹೇಳೋದಾದ್ರೆ ಇದು ಒಂದು ಬೆಸ್ಟ್ ಫಾರ್ಮ್ ಅಂತಾನೂ ಕೂಡ ಹೇಳ್ಬೋದು. ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇರುವಂತ ಒಂದು ಫಾರ್ಮ್. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಫೈನ್ ಸರ್, ಫೈನ್. ಶಿವಕುಮಾರ್ ಅಂತ ಹೇಳಿ. ಈ ಒಂದು ಫಾರ್ಮ್ ನೀವು ಮಾಡ್ಬೇಕಂತ ಯಾಕೆ ಅನ್ಸುತ್ತೆ ಸರ್ ನಿಮ್ಮ ಮನಸ್ಸಲ್ಲಿ? ಆಕ್ಚುಲಿ ನಾನು ಬೇಸಿಕಲಿ ಬಂದು ಮಲೆನಾಡಿಂದ ಬಂದಿರೋನು. ಓಕೆ, ಚಿಕ್ಕಮಂಗ್ಳೂರ್ ಕಡೆಯಿಂದ. ಓಕೆ, ಆ ಕಡೆ ಎಲ್ಲ ಈ ತರ ಲೈಫ್ ನೋಡಿರ್ತೀವಲ್ಲ, ಹಾಗೆ ನಾನು ಈ ಕಡೆ ನಾನು ಪ್ರಾಪರ್ ಬಂದ್ಬಿಟ್ಟು ಚನ್ನಪಟ್ಟಣ. ನಾನು ಈ ತರ ಒಂದು ತೋಟ ಮಾಡ್ಬೇಕಂತ ನಂಗೊಂದು ಡ್ರೀಮ್. ಈ ತರ ಮಾಡ್ಬೇಕು, ಈ ತರ ಒಂದು ಲೈಫ್ ಸ್ಟೈಲ್ ಅಲ್ಲಿ ಬದುಕಬೇಕು ಅಂತೇಳಿ. ಹಾಗಾಗಿ ನಾನು ಈಗ ಬೇರೆ ಕಂಟ್ರಿಗೆಲ್ಲ ಹೋದಾಗ ಅಲ್ಲೆಲ್ಲ ಫ್ರೂಟ್ಸ್ ಎಲ್ಲ ನೋಡಿದ್ನಲ್ಲ. ಈಗ ನಮ್ಮ ಇಂಡಿಯನ್ ವೆರೈಟಿಗೂ ಬೇರೆ ಕಂಟ್ರಿ ಫ್ರೂಟ್ಸ್ಗೂ ತುಂಬಾ ವೆರೈಟಿ ಎಲ್ಲ ನಾನು ಡಿಫ್ರೆಂಟ್ ಆಗಿರೋದು ನೋಡಿದ್ದೆ. ಯಾಕೆ ನಾನು ಆ ಥರದ್ದೆಲ್ಲ ಇಲ್ಲಿ ನಾನು ಬೆಳ್ಸಕೊಂಡು ಟ್ರೈ ಮಾಡಬಾರ್ದು? ಯೂಸ್ ಆಗಲ್ಲ, ಕಮರ್ಷಿಯಲ್ ಆಗಲ್ಲ. 1-2 ಗಿಡ ಯಾಕೆ ಬೆಳೆಸಿ ನಾನು ಇದೊಂದು ಟ್ರಯಲ್ ಮಾಡಬಾರ್ದು ಅಂತೇಳಿ ಈಗ ನಮ್ದು ಒಂದು 7.5 ಎಕರ್ ಫಾರಂ ಇದು. ಇದರಲ್ಲಿ ಒಂದು 200 ತೆಂಗಿದೆ, ಒಂದು 300 ಬಾದಾಮಿ ಮ್ಯಾಂಗೋ ಇದೆ, ಒಂದು 3 ಎಕರೆಯಲ್ಲಿ ಅವಕಾಡೋ ಇದೆ, ಆಮೇಲೆ ನಿಂಬೆ ಇದೆ. ಎಲ್ಲ ವೆರೈಟಿ ಒಂದು 380+ ವೆರೈಟಿ ಫ್ರೂಟ್ಸ್ ಇದೆ. ಮ್ಯಾಂಗೋಲೇನೆ 50-60 ವೆರೈಟಿ ಇದೆ. ಬಾಳೆಲೆ ಒಂದು 20 ವೆರೈಟಿ ಇದೆ. ತೆಂಗಲ್ಲೇ ಒಂದು 15 ವೆರೈಟಿ ಇದೆ. ಆಮೇಲೆ ಹಿಂಗೆ ಅದು ಬಿಟ್ಟು 350 ವೆರೈಟಿ ಇದೆ. ಇದೆಲ್ಲ ಜಸ್ಟ್ ನೀವು ಕಮರ್ಷಿಯಲ್ ಅಲ್ದೇನೆ ಜನಗಳಿಗೆ ಇನ್ಫಾರ್ಮೇಷನ್ ಗೋಸ್ಕರ. ಈಗ ನಮ್ದು ಈ ಮಂಡ್ಯ ಭಾಗ, ರಾಮನಗರ ಭಾಗ, ಮೈಸೂರು ಭಾಗ ಎಲ್ಲ ವೆದರ್ ಒಂದೇ ಇರುತ್ತೆ. ಈಗ ನೆಕ್ಸ್ಟ್ ನಮಗೆಲ್ಲ ನಮ್ಮ ಜನರೇಷನ್, ನಮ್ಮ ಅಪ್ಪನ ಜನರೇಷನ್ ಎಲ್ಲ ತೆಂಗು ಇಲ್ಲ ಅಂತ ಹೇಳಿದ್ರೆ ರೇಷ್ಮೆ, ಇಲ್ಲ ಅಂತ ಹೇಳಿದ್ರೆ ಮಾವು, ಇಷ್ಟೇ ಗೊತ್ತಿದ್ದು ಕೃಷಿ ಅಂದ್ರೆ. ಈಗ ನಾವು ಅದು ಬಿಟ್ಟು ಏನ್ ಮಾಡ್ಬೋದು, ನಮ್ಮ ವೆದರ್ಗೆ ಏನ್ ಸೂಟ್ ಆಗುತ್ತೆ, ನೆಕ್ಸ್ಟ್ ಜನರೇಷನ್ ಏನ್ ಕಮರ್ಷಿಯಲ್ ಆಗಿ ಮಾಡ್ಬೋದು, ಅದನ್ನ ಒಂದೇನೋ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಈಗ ನಮ್ಮವರು ಯಾರಾದ್ರೂ ಕೂಡ ಈ ತರ ವೆರೈಟಿ ಗಿಡಗಳಲ್ಲಿ ನೀವು ಒಂದು ಬೆಳಿತಾ ಇದ್ರಿ, ಯಾರು ಟ್ರೈನಿಂಗ್ ಏನಾದ್ರು ಬೇಕು ಅನ್ನೋದ್ರ ನಿಮ್ಮಲ್ಲಿ? ಖಂಡಿತ. ನಾನು ಇದು ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಟೂರಿಸಂಗೆ ಮಾಡ್ಬೇಕು ಅಂತ ಮಾಡಿದ್ದೀನಿ. ಅವರಿಗೆ ಟೆಂಟ್ ವ್ಯವಸ್ಥೆ, ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ, ಉಳಿಯಕ್ಕೆ ವ್ಯವಸ್ಥೆ, ಬೆಳಗಿಂದ ಸಂಜೆ ತನಕ ಕ್ಲಾಸಸ್ ಎಲ್ಲ ಒಳ್ಳೊಳ್ಳೆ ಫ್ಯಾಕಲ್ಟಿ ಎಲ್ಲ ಅರೇಂಜ್ ಮಾಡಕ್ಕೆ ಅಂತ ಮಾಡ್ತಿದ್ದೀನಿ. ಎಲ್ಲ ಏನ್ ಮಾಡ್ತಾ ಇರೋದಂದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡ್ತಾ ಇರೋದು. ಇದು ದುಡ್ಡು ಮಾಡಕ್ ಅನ್ನೋದಕ್ಕೆ, ಇನ್ನೊಂದಕ್ಕೆ ಮಾಡಕ್ಕೆ ಈ ಕ್ಲಾಸಸ್ ಅಲ್ಲ. ತುಂಬಾ ಬಡವರು ರೈತರು ನಮ್ ಕೈಯಲ್ಲಿ ಆಗಲ್ಲ, ಏನೋ ಒಂದು ಕಲಿಬೇಕು, ಇನ್ನೊಂದು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫ್ರೀ ಆಗೇ ಕೊಡೋಕು ರೆಡಿ. ಅದ್ರಲ್ಲಿ ಏನು ಚಾರ್ಜಸ್ ಏನು ಮಾಡಲ್ಲ. ನಿಮ್ಮಲ್ಲಿ ಯಾವ ವೆರೈಟಿ ಗಿಡಗಳಿದೆ ಒಂದು ಸ್ವಲ್ಪ ನಮಗೆ ಪರಿಚಯ? ಖಂಡಿತ ಸರ್. ಇದು ಮೆಕಡೋಮಿ ಅಂತೇಳಿ. ಮೆಕಡೋಮಿ ನಟ್ಸ್ ಇದು. ಇದು ಈಗ ಪ್ರೆಸೆಂಟ್ ವ್ಯಾಲ್ಯೂ 3,500 ರೂಪಾಯಿ ಏನಾಗಿದೆ. ಆದ್ರೆ 3,500 ರೂಪಾಯಿ ರೈತರಿಗೆ ಸಿಗಲ್ಲ. ರೈತರ ಹತ್ರ 1,500 ರೂಪಾಯಿ 1,500 ರೂಪಾಯಿ ಒಳಗೆ ಪರ್ಚೇಸ್ ಮಾಡ್ತಾರೆ. ನೀವು ಮಾರ್ಕೆಟ್ ರೇಟ್ ನೋಡ್ಬಿಟ್ಟು ಯಾವ್ದನ್ನು ಅಗ್ರಿಕಲ್ಚರ್ ಮಾಡಬಾರ್ದು. ಮಾರ್ಕೆಟ್ ರೇಟ್ ಅಲ್ಲಿ ತೆಂಗಿ ಇವತ್ತು ಎಳ್ನೀರು ನಮ್ಮ ಹತ್ರ ರೈತರ ಹತ್ರ 16 ರೂಪಾಯಿಗೆ ತಗೊಳ್ತಾರೆ, ಮಾರ್ಕೆಟ್ ಅಲ್ಲಿ 60 ರೂಪಾಯಿ ಮಾರ್ತಾರೆ. ಸೀಬೆಕಾಯಿ 25 ರೂಪಾಯಿಗೆ ತಗೊಳ್ತಾರೆ, ಮಾರ್ಕೆಟ್ ಅಲ್ಲಿ 100 ರೂಪಾಯಿಗೆ ಮಾರ್ತಾರೆ. ಬಟರ್ ಫುಡ್ ನಂದೇ ಇದೆ, ನಮ್ಮ ಹತ್ರ 80 ರೂಪಾಯಿಗೆ ತಗೊಳ್ತಾರೆ, 100 ರೂಪಾಯಿ ತಗೊಳ್ತಾರೆ. ನೀವು ಹೊರಗಡೆ ಹೋಗಿ ತಗೊಳ್ತೀನಿ ಅಂದ್ರೆ 300 ರೂಪಾಯಿಗೆ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಇರೋ ರೇಟ್ ನೋಡ್ಬಿಟ್ಟು ನೀವು ವ್ಯವಸಾಯ ಮಾಡಬಾರ್ದು. ಖಂಡಿತ ಅದೊಂದು ಫಸ್ಟ್ ತಿಳ್ಕೋಬೇಕು. ಇವತ್ತು ಅಲ್ಲಿ 3,500 ರೂಪಾಯಿ ಇದೆ ಅಂತ ಹೇಳಿದ್ರೆ 3,500 ರೂಪಾಯಿ ರೈತರಿಗೆ ಸಿಗುತ್ತಾ ಅಂತ ನೋಡ್ಬೇಕು. ಇಲ್ಲ ಸಿಗಲ್ಲ, ಖಂಡಿತ ಸಿಗಲ್ಲ. ಇದು 1,200ರಿಂದ 1,500 ರೂಪಾಯಿ ಸಿಗುತ್ತೆ. ಈ ತರ ನನ್ನ ಹತ್ರ 100 ಗಿಡ ಇದೆ. ಇದೇ ತರದಲ್ಲಿ ಮೆಕಡೋಮಿಯನೇ 100 ಗಿಡ ಇದೆ. ಇದೊಂದು ಚೆರಿ ವೆರೈಟಿ. ಇದೊಂದು ಚೆರಿಯಲ್ಲಿ ಒಂದು 10 ವೆರೈಟಿ ಇದೆ ನನ್ನ ಹತ್ರ. ಇದು ಒಂದು ಚೆರಿ, ಇನ್ನು ನಿಮ್ಗೆ ಕಂಡುಬಿಟ್ಟಿಲ್ಲ. ಇದೊಂದು ಚೆರಿ ವೆರೈಟಿ. ಇದು ಸ್ನೇಕ್ ಫ್ರೂಟ್ ಅಂತ ಹೇಳ್ತಾರೆ, ರೆಡ್ ಸಲಾಕ್ ಅಂತೇಳಿ. ಇದರಲ್ಲಿ 2 ವೆರೈಟಿ ಇದೆ. ಇದು ನಿಮಗೆ ಪಿಕ್ಚರ್ ತೋರಿಸಿದಾಗ ಗೊತ್ತಾಗುತ್ತೆ. ಹೌದೌದು, ರೆಡ್ ಸಲಾಕ್ ಅಂತೇಳಿ. ಅದು ಏನ್ ಯೂಸ್ ಆಗುತ್ತೆ ಆಕ್ಚುಲಿ? ಎಲ್ಲ ಫ್ರೂಟ್. ಅದು ಫ್ರೂಟ್. ಇದು ಅಷ್ಟೇನೆ, ಅದರಲ್ಲೇ ಸ್ವಲ್ಪ ಬ್ಲಾಕ್ ಕಲರ್ ಇರುತ್ತೆ. ಸ್ನೇಕ್ ಫ್ರೂಟ್ ಅಂತಾರೆ. ಇದೊಂದು ರೆಡ್ ಸಲಾಕ್, ಬ್ಲಾಕ್ ಸಲಾಕ್ ಅಂತ ಹೇಳ್ತಾರೆ. ಓಕೆ, ಇದು ಏನಂತ ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಇದು ತಾಟಿಲಿಂಗ್.
ಒಳ್ಳೆ ಅದು ಹೊರಗಡೆಯಿಂದ ಇರಬಾರ್ದು, ಇಲ್ಲೇ ಒಂದ್ ನಮ್ಮಲ್ಲಿ ಒಂದ್ ಗಿಡ ಇರಬೇಕು ಅಂತ ಹೇಳಿ ಇದೇ ಫಸ್ಟ್ ಟೈಮ್ ನೋಡ್ತಾರೆ ಈ ತರ. ಇದು ನೋಡಿ, ಇದು ಮೆಕ್ಸಿಕನ್ ಆಶ್ ಗ್ರಾಫ್ಟ್ ಮಾಡಿರೋದು. 2 ವರ್ಷದ ಹಳೆ ಗಿಡಕ್ಕೆ ಇದು ಗ್ರಾಫ್ಟ್ ಮಾಡಿರೋದು. ಮೆಕ್ಸಿಕನ್ ಆಶ್ ಸಾಕಷ್ಟು ಕಡೆ ಕೇಳ್ತಾ ಇದಾರೆ, ಅದು ಹೇಗಿರುತ್ತೆ ಮೆಕ್ಸಿಕನ್ ಆಶ್? ಮೆಕ್ಸಿಕನ್ ಆಶ್ ಅಂತ ಹೇಳಿದ್ರೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ. ಅದು ಬಟರ್ ಫ್ರೂಟ್ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ, 20 ರಿಂದ 25 ದಿನ ಇಡ್ಬೋದು. ನಮ್ದೀಗ ಹಿಂದ್ಗಡೆ ಒಂದು 3 ಎಕರೆ ತೋಟ ಇದೆ, ಅದು ನಿಮಗೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ, 3 to 4 days ಅಷ್ಟೇನೆ ಅದು ಬರೋದು. ಇದು 20 ರಿಂದ 25 ದಿನ ಇಡ್ಬೋದು. ಆಕ್ಚುಲಿ ಇದು ಫ್ಲವರಿಂಗ್ ಆಗಿತ್ತು, ಫ್ಲವರಿಂಗ್ ಎಲ್ಲ ತೆಗೆದಿದೀವಿ. ನೆಕ್ಸ್ಟ್ ಇಯರ್ಗೆಲ್ಲ ಮತ್ತೆ ಫ್ರೂಟಿಂಗ್ ಬಿಡ್ಕೋತೀವಿ. ಇದು ಹಳೆ ಗಿಡಕ್ಕೆನೆ ಕಸಿ ಮಾಡಿಸ್ಕೊಂಡಿರೋದು. ಕಸಿ ಮಾಡಿಸಿರೋ. ಹೌದು. ಇದು ಫಾರ್ಮ್ ಆಯಿಲ್ ಬರುತ್ತಲ್ಲ, ಫಾರ್ಮ್ ಆಯಿಲ್. ಹೌದು, ಗೊತ್ತು. ಫಾರ್ಮ್ ಈಚಲ್ ಗಿಡ ಅಂತ ಹೇಳ್ತಾರೆ. ಇಲ್ಲ, ಅದಲ್ಲ, ಫಾರ್ಮ್ ಆಯಿಲ್. ಹೌದು. ನಮ್ ಜನರೇಷನ್ಗೆ ಏನು ಹೊರಗಡೆ ಹೋಗಿ ನೋಡ್ಬೇಕು ಅನ್ನೋದಿಲ್ಲ, ಎಲ್ಲ ಇಲ್ಲೇ ಇರ್ಬೇಕು ಅಂತ ಹೇಳಿ ಈವನ್ ಹತ್ತಿ ಗಿಡದಿಂದ ಹಿಡಿದು ಹಾಕಿದ್ದೀನಿ. ಹೊರಗಡೆ ಹೋಗಿ ಇಂಥ ಗಿಡ ಅಲ್ಲಿ ನೋಡ್ಬೇಕು ಅನ್ನೋದಿಲ್ಲ, ಹಂಗೆ ಬನ್ನಿ. ಕೆಲವೊಂದು ಈಗ ನಾನೇ ನೋಡಿರೋದಿಲ್ಲ ಬಿಡಿ, ಇಲ್ಲಿ ನೀವು ತೋರಿಸಿರುವಂತ ಗಿಡಗಳಲ್ಲಿ ಈಗ ನಾನೇ ಕೆಲವೊಂದು ಗಿಡಗಳನ್ನ ನೋಡಿಲ್ಲ. ಅದನ್ನ ಏನೋ ಸಣ್ಣ ಪುಟ್ಟದ ಮಾವು ನೋಡಿರ್ತೀವಿ, ತೆಂಗು ನೋಡಿರ್ತೀವಿ, ಅಡಿಕೆ ನೋಡಿರ್ತೀವಿ, ಇವೆಲ್ಲ ನಮ್ಗೆ ಚಿರಪರಿಚಿತ ಆಗಿರ್ತವೆ. ಅದೇ ಇಲ್ಲಿನ ಜನಗಳಿಗೆ ಅಡಿಕೆ ಒಂದು ಜಾಸ್ತಿ ಯಾರು ಮಾಡಿಲ್ಲ. ಆಯ್ತಾ ಬ್ರದರ್? ಅಡಿಕೆ ಜಾಸ್ತಿ ಯಾರು ಮಾಡಿಲ್ಲ. ಮಾವು, ಇದು ರೇಷ್ಮೆ, ತೆಂಗು ಇಷ್ಟೇ ಮಾಡಿರೋದು ಇಲ್ಲಿನ ಜನಗಳು. ಹೌದು, ಖಂಡಿತ. ಅದನ್ನ ಬಿಟ್ಟು ಏನ್ ಮಾಡ್ಬೋದು ಅಂತೇಳಿ ನೋಡಿ ಸರ್. ಇದು ಸಿದ್ದು ಹಲ್ಸು, ಇದು ನಮ್ ಕರ್ನಾಟಕದ ಫೇಮಸ್ ಹಲ್ಸು, ಸಿದ್ದು ಹಲ್ಸು. ಇದು ಸಿದ್ದು ಹಲ್ಸು ಅಂತ. ಹೌದು. ನಿಮ್ಮ IHR ಇಂದ ಇದಾಗಿರೋದು. ಒಂದು ವರ್ಷಕ್ಕೆ ಅವ್ರದ್ದು ಎಷ್ಟೋ ಪ್ಲಾಂಟ್ಸ್ ಸೇಲ್ ಆಗುತ್ತೆ. ಇದು ರೆಡ್ ಜಾಕ್ ಫ್ರೂಟ್. ಇದು ಜಾಕ್ ಫ್ರೂಟ್ ಅಲ್ಲಿ ನನ್ನ ಹತ್ರ 23 ವೆರೈಟಿ ಇದೆ. 23 ವೆರೈಟಿ ಜಾಕ್ ಫ್ರೂಟ್ ಅಲ್ಲಿ. ಪೈನಾಪಲ್ ಜಾಕ್ ಇದೆ, ಮನ್ಮೋಹನ್ ಜಾಕ್ ಇದೆ, ಸಿಂಗಪುರ್ ವಾಡೆ ಇದೆ, ಆಮೇಲೆ ರೆಡ್ ಜಾಕ್ ಇದೆ, ಆಮೇಲೆ ರುದ್ರಾಕ್ಷಿ ಜಾಕ್ ಇದೆ, ಸಂಪೂರ್ಣ ಜಾಕ್ ಇದೆ. 23 ವೆರೈಟಿ ಜಾಕ್ ಇದೆ ಸರ್. ವೈಟ್ ಜಾಕ್ ಇದೆ, ಒಳಗಡೆ ವೈಟ್, ಯೆಲ್ಲೋ ಕಲರ್ ಜಾಕ್ ಫ್ರೂಟ್ ಇದೆ. 23 ವೆರೈಟಿ ಜಾಕ್ ಫ್ರೂಟ್ ಇದೆ. ಈಗ ನಾವು ನೋಡಿರೋದು ಒಂದೇ ಯೆಲ್ಲೋ ಕಲರ್ ಮಾತ್ರ ನೋಡಿದೀರಾ? ಎಲ್ಲ ವೆರೈಟಿ ಇದೆ, 23 ವೆರೈಟಿ ಇದೆ. 23 ವೆರೈಟಿ ಈ ಜಾಕ್ ಫ್ರೂಟ್ ಅಲ್ಲಿ 23 ವೆರೈಟಿ ಇದೆ ನಮ್ಮ ಹತ್ರ. ನೋಡಿ, ಜಾಕ್ ಫ್ರೂಟ್ ಅಲ್ಲೇ ನಿಮಗೆ ಜಾಕ್ ಫ್ರೂಟ್ ಎಲ್ಲ ನಮಗೆ ಸಕ್ಸಸ್ ಆಗುತ್ತೆ. ನಮ್ಮ ಈ ಏರಿಯಾಕ್ಕೆ ಜಾಕ್ ಫ್ರೂಟ್ ಸಕ್ಸಸ್ ಆಗುತ್ತೆ. ನೀವು ಜಾಕ್ ಫ್ರೂಟ್ ಅಗ್ರಿಕಲ್ಚರ್ ಮಾಡ್ತೀನಿ ಅಂದ್ರೆ ಒಳ್ಳೆ ದುಡ್ಡು. ನಿಮ್ಗೆ ಎಷ್ಟು ಗೊತ್ತಿತ್ತು? ಒಂದೇ ವೆರೈಟಿ ಗೊತ್ತಿರೋದು. ಒಂದೇ ನಾವು ಅವಾಗಿಂದ ತಿನ್ಕೊಂಡ್ ಬಂದಿರೋ, ನಾವು ನೋಡ್ಕೊಂಡ್ ಬಂದಿರೋ ಅಂದ್ರೆ ಯೆಲ್ಲೋ ಕಲರ್ದು ಅದನ್ನ ತಿಂದಿದೀವಿ ಅಷ್ಟೇ. ನೋಡಿ ಸರ್, ಇದು ನಾಮ್ಡಾಗ್ ವೈಟ್ ಅಂತ ಹೇಳಿ. ಇದು ಫಾರಿನ್ ವೆರೈಟಿ ಫ್ರೂಟ್. ಇದು ಇದು ಒಳಗಡೆ ಫ್ಲೆಶ್ ಎಲ್ಲ ವೈಟ್ ಬರುತ್ತೆ. ನಮ್ದೇನ್ ಫ್ಲೆಶ್ ಒಳಗಡೆ ಇರುತ್ತೆ ವೈಟ್ ಬರುತ್ತೆ. ನೋಡಿ, ಇದು ಫಾರಿನ್ ವೆರೈಟಿ ಗಿಡ. ನೀವು ಕಮರ್ಷಿಯಲ್ ಆಗಿ ಬೆಳೆಯೋದು ಬೇಡ, ನಮ್ ಮನೆಗೆ ಒಂದು 10 kg ಆದ್ರೂ ಸಾಕಲ್ಲ, ಎಷ್ಟು ಖುಷಿಯಾಗಿರುತ್ತೆ. ಹೌದೌದು, ಈಗ ಅಲ್ಲಿರುವಂತದ್ದು ಇಲ್ಲಿ ಬೆಳೀತಾ ಇದೆ. ಇದು ನೋಡಿ, ಬನಾನಾ ಮ್ಯಾಂಗೋ. ನೋಡಿ, ಈ ತರದ್ದು ಬನಾನಾ ಮ್ಯಾಂಗೋ ನೋಡಿ, ಬನಾನಾ ತರನೇ ಇದೆ. ಬನಾನಾ ಮ್ಯಾಂಗೋ ನೋಡಿ, ಎಷ್ಟು ಉದ್ದ ಇದೆ. ಇನ್ನೂ ಉದ್ದ ಆಗುತ್ತೆ. ಬನಾನಾ ಮ್ಯಾಂಗೋ ಅಂತ ಹೇಳಿ. ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲಿ ಬಿಟ್ಟಿದೆ. ಹೇಳೋದು ನಮ್ಮ ಹತ್ರ ಮ್ಯಾಂಗೋನೇ 68 ವೆರೈಟಿ ಇದೆ. 68 ವೆರೈಟಿ. ಒಂದ್ 200 ವೆರೈಟಿ ಮಾಡ್ತೀನಿ ಸಾಯ್ದೆ ಬದುಕಿದ್ರೆ. ಇದು ರೆಡ್ ಐವರಿ, ಅದ್ರಲ್ಲೇನೆ ಐವರಿ ಮ್ಯಾಂಗೋ. ಅದ್ರಲ್ಲಿ ಬನಾನಾದಲ್ಲೇನೆ ಐವರಿ ಮ್ಯಾಂಗೋ. ಇದು ಬನಾನಾ ಮ್ಯಾಂಗೋನೆ. ಇದು ಸೀಡ್ಲೆಸ್ ಮ್ಯಾಂಗೋ. ಈಗ ಸೀಡ್ ಇರೋದಿಲ್ಲ, ಸೀಡ್ ಇಲ್ಲ, ಬೀಜನೇ ಇರೋದಿಲ್ಲ. ಹೌದು, ಸೀಡ್ಲೆಸ್ ಟೋಟಲಿ ಫುಲ್ ಎಲ್ಲ ಏನಿದೆ. ಹೌದು. ಇದು ಹನಿ ಡ್ಯೂ ಮ್ಯಾಂಗೋ ಅಂತೇಳಿ. ಇದು ಕಿಂಗ್ ಆಫ್ ಚಕಾಪತ್ ಅಂತೇಳಿ. ಎಲ್ಲ ಫಾರಿನ್ ವೆರೈಟಿ ಫ್ರೂಟ್ಸ್ ಎಲ್ಲ. ಹೌದು, ಕಿಂಗ್ ಆಫ್ ಚಕಾಪತ್ ಅಂತೇಳಿ. ಬ್ರೂನೆ ಕಿಂಗ್ ಅಂತೇಳಿ. ಇದು 4 ರಿಂದ 5 kg ಆಗುತ್ತೆ. ಇದು ಅಂದ್ರೆ ಒಂದೇ ಕಾಯಿನ? ಒಂದೇ ಕಾಯಿ. ಹೌದು. ಕಾಲಪಡಿ ಮ್ಯಾಂಗೋ. ಕಾಲಪಡಿ. ಇದು ರೆಡ್ ಬನಾನಾ ಮ್ಯಾಂಗೋ.
ಇದು ನೋಡಿ 4 kg ಮ್ಯಾಂಗೋ. ಒಂದೇ ಒಂದು ಹಣ್ಣು ಬಂದ್ಬಿಟ್ಟು ಒಂದೇ ಹಣ್ಣು ಬಂದ್ಬಿಟ್ಟು 4 kg ಬರುತ್ತೆ. ಹೌದು. ಇದು ಚಿಲ್ಲಿ ಮ್ಯಾಂಗೋ ಸೇಮ್ ನಿಮ್ಮ ಚಿಲ್ಲಿ ಹೆಂಗಿರುತ್ತೆ ಅಷ್ಟೇ ದಪ್ಪ ಇಷ್ಟು ಉದ್ದ ಇರುತ್ತೆ ಚಿಲ್ಲಿ ಮ್ಯಾಂಗೋ. ಈ ಮಾಮೂಲಿ ಮೆಣಸಿಗೆ ಯಾವ ರೀತಿ ನೋಡಿದ್ರೆ ಸೇಮ್ ನೋಡಿ ಸರ್. ಇದು ಕೋಕೋನಟ್ ಮ್ಯಾಂಗೋ, ಪಾಕಿಸ್ತಾನ್ ಕೋಕೋನಟ್ ಮ್ಯಾಂಗೋ. ಇದು ದಪ್ಪ ಆಗುತ್ತೆ ಸರ್, ತುಂಬಾ ದಪ್ಪ ಆಗುತ್ತೆ. ಇದು ತುಂಬಾ ದಪ್ಪ ಆಗುತ್ತೆ. ಕೋಕೋನಟ್ ಮ್ಯಾಂಗೋ ಅದು ಕೋಕೋನಟ್ ಯಾವ ಗಾತ್ರ ಇರುತ್ತೆ ಅದಕ್ಕೆ ಕೋಕೋನಟ್ ಮ್ಯಾಂಗೋ ಅಂತ ಅದಕ್ಕೆ ಇಟ್ಟಿದ್ದಾರೆ. ಇದು ಪರ್ಪಲ್ ಕಲರ್ ಮ್ಯಾಂಗೋ, ನಾಮ್ಡಾಕ್ ಅಲ್ಲಿ. ಇದು ಫಾರಿನ್ ಪರ್ಪಲ್ ಕಲರ್ ಮ್ಯಾಂಗೋ. ಇದು ನೂರ್ಜಾನ್ ಅಂತೇಳಿ. ಇದು 3 ರಿಂದ 4 kg ಮೇಲೆ ಬರುತ್ತೆ. ನೂರ್ಜಾನ್. ಇದು ನಾಮ್ಡಾಕ್ ಗೋಲ್ಡ್. ಇದು ನಾಮ್ಡಾಕ್ ಗೋಲ್ಡ್. ಇದು ನೋಡೋದಕ್ಕೆ ಗೋಲ್ಡ್ ಕಲರ್ ಅಲ್ಲಿ ಇರ್ತದ. ಗೋಲ್ಡ್ ಕಲರ್ ಇರುತ್ತೆ. ಅದು ನಾಮ್ಡಾಕ್ ವೈಟ್ ಇದೆ, ನಾಮ್ಡಾಕ್ ಪರ್ಪಲ್ ಇದೆ, ನಾಮ್ಡಾಕ್ ಗೋಲ್ಡ್ ಇದೆ, ನಾಮ್ಡಾಕ್ ಮಾಯಿ ಇನ್ನೊಂದಿದೆ. ಇದು ಕಾಟಿಮಾನ್, ವರ್ಷ ಪೂರ್ತಿ ಬಿಡೋದು. ಇದು ವರ್ಷ ಪೂರ್ತಿ ಬಿಡುವಂತ ಮ್ಯಾಂಗೋ ಅಂತ. ಹೌದು, ಕಾಟಿಮಾನ್. ಈ ಸೀಬೆ ವರ್ಷ ಪೂರ್ತಿ ಬಿಡುತ್ತಲ್ಲ, ಅದೇ ತರ ಇದು ಮ್ಯಾಂಗೋ ಕೂಡ ವರ್ಷ ಪೂರ್ತಿ ರೆಡ್ ಪಾಲಿಮರ್. ಇದು ರೆಡ್ ಪಾಲಿಮರ್ ಫುಲ್ ರೆಡ್ ಆಗುತ್ತೆ. ರೆಡ್ ಪಾಲಿಮರ್ ಎಲ್ಲ ಕೂಡ ಟ್ಯಾಗ್ ಹಾಕೊಬಿಟ್ಟಿರೋದ್ರಿಂದ ಸ್ವಲ್ಪ ಹೇಳೋದಕ್ಕೆ. ಹೌದು. ಇದು ವಿವಾ ವೈಟ್ ಅಂತೇಳಿ ಸರ್. ಹೊರಗಡೆ ಗ್ರೀನ್ ಇರುತ್ತೆ, ಒಳಗಡೆ ಫ್ರೆಶ್ ವೈಟ್ ಕಲರ್. ಇದು ಕಸ್ತೂರಿ ಮ್ಯಾಂಗೋ, ಬ್ಲಾಕ್ ಮ್ಯಾಂಗೋ. ಹಣ್ಣು ಕೂಡ ಬ್ಲಾಕ್ ಇರುತ್ತೆ. ಒಳಗೆ ಅದು ಕೊಯ್ದ್ರೆ ಇಲ್ಲ ಮಾಮೂಲಿ ಇರುತ್ತೆ, ಹೊರಗಡೆ ಮಾತ್ರ ಬ್ಲಾಕ್ ಇರುತ್ತೆ. ನೋಡೋದಕ್ಕೂ ಹೊರಗಡೆ ಇಲ್ಲಿ ನೋಡಿ, ಇಲ್ಲೊಂದು ಅಷ್ಟು ವೆರೈಟಿ ಬಂದಿದೆ ಫಾರಿನ್ ಇಂದ. ಇದೆಲ್ಲ ಬೇರೆ ವೆರೈಟಿ. ಇದೆಲ್ಲ ಬಂದಿರೋದೆಲ್ಲ ವರ್ಷಕ್ಕೆ 2 ಸತಿ 3 ಸತಿ ಮಾವಿನಕಾಯಿ ಬಿಡೋಂಥದ್ದೇ ವೆರೈಟಿ ಬಂದಿರೋದು. ಅದು ಈಗ ಏನ್ ಮಾಡ್ತೀನಿ, ನಮ್ಮ ವೆದರಿಗೆ ಇಲ್ಲಿಟ್ಟು ಸೆಟ್ ಮಾಡ್ತೀನಿ. ಸೆಟ್ ಮಾಡಿ ಸೆಟ್ ಆಗುತ್ತೋ ಇಲ್ವ ಅಂತ ಗೊತ್ತಾಗುತ್ತೆ. ಇದು ನಮ್ ಕಣ್ಣು ಮುದು ಇಟ್ಟೆ ಸೆಟ್ ಮಾಡೋದು. ಇದನ್ನ 1 ವರ್ಷ ಪಾಲಿ ಬ್ಯಾಗಲ್ಲಿ ಹಾಕಿ ರೋಡಲ್ಲಿ ಹಿಂಗಿಟ್ಟು ಅಲ್ಲಿ ನಮ್ಮ ಲೇಬರ್ ಹೋಗ್ತಾ ಬರ್ಬೇಕಾದ್ರೆ ಅದು ನೋಡ್ತಾ ಇರ್ಬೇಕು, ಏನ್ ಡಿಸೀಸ್ ಬರುತ್ತೆ, ಅದಕ್ಕೆ ನಮ್ಮ ವೆದರಿಗೆ ಸೆಟ್ ಆಗುತ್ತಾ, ಇಲ್ಲ ಲೀಫ್ ಎಲ್ಲ ಉದುರ್ತಾ ಇದೆಯಾ, ಇದು ಬೇಡವಾ, ಅವಶ್ಯಕತೆ ಇಲ್ವಾ. ಅವಶ್ಯಕತೆ ಇಲ್ಲ ಅಂದ್ರೆ ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀವಿ. ಸುಮ್ನೆ ಗಿಡ ಬೆಳೆಸ್ತಾ ಇಲ್ಲ ಆಮೇಲೆ. ಅಂದ್ರೆ ಅದು ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಕೊಂಡ್ರೆ ಮಾತ್ರ ಆಮೇಲೆ ನೀವು ಅದನ್ನ ನೆಡ್ತೀರಿ. ನೋಡಿ, ಈಗ ಅಗ್ರಿಕಲ್ಚರ್ ಟೂರಿಸಂ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ಇಲ್ಲಿ ಬರುವಂತ ರೈತರುಗಳಿಗೆ ಉಳ್ಕೊಳಕ್ಕೆ ಟೆಂಟ್, ಬಾತ್ರೂಮ್, ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ವ್ಯವಸ್ಥೆ. ಇದು ಬಂದ್ಬಿಟ್ಟು ರೆಡ್ ಖರ್ಜೂರ, ರೆಡ್ ಡೇಟ್ಸ್. ಅದು ಯೆಲ್ಲೋ ಡೇಟ್ಸ್ ಆ ಕಡೆ ಇರುವಂತದ್ದು. ಯೆಲ್ಲೋ ಡೇಟ್ಸ್, ಇದು ರೆಡ್ ಡೇಟ್ಸ್. ಇದು ಆಕ್ಚುಲಿ ನಾವು ತರ್ಬೇಕಾದ್ರೆ ಫ್ಲವರಿಂಗ್ ಆಗಿತ್ತು. ನಿಮ್ಗೆ ನೆಕ್ಸ್ಟ್ ಇಯರ್ಗೆ ಇಲ್ಲೇನೆ ಬುಡದಲ್ಲೇ ಕಾಯಿ ಬಿಡುತ್ತೆ. ಈಗ ಈ ತರದೆಲ್ಲ ನೀವು ತಗೊಂಡ್ ಬಂದಿದ್ರಲ್ಲಿ ಎಲ್ಲ ಎಲ್ಲಿ ಸಿಗುತ್ತೆ ನಿಮ್ಗೆ? ಎಲ್ಲ ಸರ್ಚ್ ಮಾಡಿದೀನಿ ಸರ್. ಎಲ್ಲ ಒಂದೇ ಕಡೆ ಸಿಗಲ್ಲ. ನಾನು ನರ್ಸರಿಯಲ್ಲಿ ತಗೊಳ್ತೀರಾ? ನರ್ಸರಿಯಲ್ಲೇ ತಗೊಳ್ತಿರೋದು. ಎಲ್ಲ ಒಂದೊಂದ್ ಕಡೆ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಯಾವ್ದು ನರ್ಸರಿ ನಾನು ವ್ಯಾಪಾರ ಮಾಡ್ತಾ ಇಲ್ಲ. ಆಮೇಲೆ ಕೊಕೊನಟ್ ಈ ಕಲರ್ ಇದೆ ಸರ್, ಸ್ವಲ್ಪ ಮಾಹಿತಿ. ಇದು ಒಂದು ವೆರೈಟಿ. ಇದು ನೋಡಿ, ಫುಲ್ ಯೆಲ್ಲೋ ಇದೆ, ಯೆಲ್ಲೋ ಕಲರ್, ರೆಡ್ ಕಲರ್ ಇದೆ, ಒಳಗಡೆ ಪಿಂಕ್ ಕೊಕೊನಟ್ ಇದೆ ನಮ್ಮ ಹತ್ರ. ಆಮೇಲೆ ಅದೇ ವೆರೈಟಿ ಇದ್ರಲ್ಲೇನೆ ವೆರೈಟಿ. ಇದು ನೋಡಿ, ಮೊಕಟೋದೇವ ಅಂತೇಳಿ ಕ್ಯಾನ್ಸರ್ ಫ್ರೂಟ್. ಇದು ಕ್ಯಾನ್ಸರ್, BP, ಶುಗರ್ಗೆ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು. ಇದು ಸಿಪ್ಪೆ ಕಟ್ ಮಾಡಿ ಎಲ್ಲ ಮಾರ್ತಾ ಇದಾರೆ. ಪೂರಾ ಲೇಕೆ ಜನ ರೂಬಿಲಾಲ್ ಫುಲ್ ರೆಡ್ ಮೊಕಟೋದೇವ ಅಂತೇಳಿ. ಇದು ಗಾಡ್ ಕ್ರೌನ್ ಟ್ರೀ ಅಂತ ಅಂತಾರೆ. ಇದು 3 ವರ್ಷದಿಂದ ಕಾಯಿ ಬಿಡ್ತಾನೆ ಇದೆ. 3 ವರ್ಷದಿಂದ? ಹೌದು. ಇದು ಉಪಯೋಗಿಸಕ್ ಬರಲ್ಲ. ಮೇಲ್ಗಡೆ ಸಿಪ್ಪೆ ಕಿತ್ಬಿಟ್ಟು ಒಣಗಿಸಿ ಕಷಾಯ ಮಾಡ್ಕೊಂಡು ಕುಡಿಬೇಕಿದು. ಇದು ತುಂಬಾ ಯೂಸ್ಫುಲ್. ಇದು ಈ ಕ್ಯಾನ್ಸರ್ ಪೇಷಂಟ್ ಗಳಿಗೆ ತುಂಬಾ, ಕ್ಯಾನ್ಸರ್, BP, ಶುಗರ್ಗೆ ಅಂತಾನೆ ಆನ್ಲೈನ್ ಅಲ್ಲೇ ನಿಮಗೆ ಕೇರಳ ಕಡೆ ಎಲ್ಲ ಸುಮಾರು ಆಯುರ್ವೇದಿಕ್ ಸೆಂಟರ್ ಗಳೆಲ್ಲ ಮಾರ್ತಾ ಇದಾರೆ. ತುಂಬಾ ಕಾಸ್ಟ್ಲಿನೂ ಇದೆ. ಇದು ನಮ್ಮ ಹತ್ರ ಒಂದು 100 ಗಿಡದ ಮೇಲೆ ಇದೆ. ಇದ್ರ ನೇಮ್ ಏನು ಸರ್ ಹೇಳಿ ಸರ್? ಮೊಕಟೋದೇವ ಅಂತ. ಹೌದು. ಇದು ನೋಡಿ, ಕೇಸರ್ ಮ್ಯಾಂಗೋ. ಯಾವ್ದು ಸರ್ ಇದು? ಇದು ಕೇಸರ್ ಮ್ಯಾಂಗೋ. ಒಳ್ಳೆ ರೆಡ್ ಕಲರ್ ಆಗುತ್ತೆ ಹಣ್ಣಾದ್ಮೇಲೆ. ಸೂಪರ್ ಟೇಸ್ಟ್ ಇದು. ಇನ್ನೂ ನಿಮ್ಗೆ ಒಂದು 25 ವೆರೈಟಿ ಮ್ಯಾಂಗೋ ಬಂದಿದೆ. ಅದನ್ನೆಲ್ಲ ಪಾಲಿ ಬ್ಯಾಗ್ ಅಲ್ಲಿ ಹಾಕಿ ಗ್ರೋತ್ ಮಾಡಿ 1 ವರ್ಷ 2 ವರ್ಷಕ್ಕೆ ಅದು ಇನ್ನು
ಗ್ರೋ ಆಗೋದು. ಇಲ್ಲಿ ಕೆಲವೊಂದು ಒಂದು ವಾತಾವರಣಕ್ಕೆ ಸೆಟ್ ಆಗ್ಲಿ ಅಂತ ಸೆಟ್ ಆದ ನಂತರ ಇದು ಬಂದ್ಬಿಟ್ಟು ಆಲ್ ಸ್ಪೈಸಸ್ ಅಂತ ಹೇಳಿ ಸರ್ವ ಸಾಂಬಾರ ಪದಾರ್ಥ ಅಂತ ಹೇಳಿ ಎಲ್ಲ ಬಿರಿಯಾನಿಯಿಂದ ಹಿಡಿದು ಪಲಾವಿಂದ ಹಿಡಿದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೌದು, ಹಸಿದ್ರಲ್ಲೇ ಘಮ ಘಮ ಅಂತ ಇದೆ ಹೆಂಗಿದೆ ನೋಡಿ, ಫುಲ್ ಘಮ 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 ಅಂತ ಇದೆ. ಇದು ಬಂದ್ಬಿಟ್ಟು ನೋಡಿ, ಇದು ಆಲ್ ಸ್ಪೈಸಸ್ ಇದು ಘಮ 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 ಅಂತ ಫಿಂಗರ್ ಲೈಮ್. ನಿಮ್ಮ ಲೈಮ್ ಬಂದು ಬೆರಳು ಉದ್ದಷ್ಟು ಬರುತ್ತೆ. ಫಿಂಗರ್ ಲೈಮ್ ಅಂದ್ರೆ ಒಂದು ಲೈಮ್ ಇಷ್ಟೇ ಉದ್ದ ಬರೋದು, ಉದ್ದಕ್ಕೆ ಬರುತ್ತೆ, ಬೆರಳಷ್ಟೇ. ಗಾತ್ರ ಒಂದ್ ಸ್ವಲ್ಪ ಕಡಿಮೆ ಇರ್ತದೆ, ಫಿಂಗರ್ ಅಷ್ಟೇ ದಪ್ಪ, ಉದ್ದಕ್ಕೆ ಬರುತ್ತೆ. ನಿಮಗೆ ಅದು ಇಮೇಜ್ ಕಳಿಸ್ತೀನಿ. ಇದೆಲ್ಲ ನೋಡಿ, ಇಲ್ಲಿ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಎಲ್ಲ ನಾವು ತಿಂದು ಬಿಸಾಕಿರೋದು ಹಂಗೆ ಉಟ್ಕೊಂಡಿದೆ. ಇಲ್ಲಿ ನಾನು ಡಿಸ್ಟರ್ಬ್ ಮಾಡ್ದಲೇನೆ ಒಂದು ಕಟ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಈಗ ತಿಂದ್ಬಿಟ್ಟು ಬಿಸಾಕಿರೋದು ಬಿಸಾಕಿರೋದು ದುಡ್ಡು ಕೊಟ್ಟು ತಂದಿರೋದಕ್ಕಿಂತ ತಿಂದ್ಬಿಟ್ಟು ಬಿಸಾಕಿರೋದು ಚೆನ್ನಾಗಿ ಗ್ರೋತ್ ಆಗಿದೆ. ಇದು ನೋಡಿ ಬಾಸ್ಮತಿ ಲೀಫ್ ಅಂತೇಳಿ, ಇದು ಬಿರಿಯಾನಿಗೆ ಯೂಸ್ ಮಾಡ್ತಾರೆ. ಬಾಸುಮತಿ, ಇದು ಘಮ ಘಮ ಅಂತ. ಹೌದು, ಬಾಸ್ಮತಿ ಲೀಫ್ ಅಂತೇಳಿ ಲಿಕ್ವಿಡ್ ಆಯ್ತಾ. ಅದು ಫ್ಯಾಷನ್ ಫ್ರೂಟ್ ಬಳ್ಳಿ ಅದು. ಇದು ನೋಡಿ ಬಾಸ್ಮತಿ, ಇದು ಗ್ರಾಫ್ಟೆಡ್ ಮಾಡಿರೋದು. ಇದು ಸಬರ ಜಬೋಟಿಕಬ ಅಂತೇಳಿ ಮರ ದ್ರಾಕ್ಷಿ. ಇದು ನೀವು ಮಾಮೂಲಿ ದ್ರಾಕ್ಷಿ ನೋಡಿದಿರಲ್ವಾ, ಮರದಲ್ಲ ಹಿಂಗೆ ಬಿಡ್ಕೊಳುತ್ತೆ. ಸಬರ ಜಬೋಟಿಕಬ ಅಂತೇಳಿ ತರ ಸೇಮ್ ಹಾಗೆ ಬಿಡುತ್ತೆ. ಇದು ನೋಡಿ ಪಿಂಕ್ ಬನಾನಾ. ನಮ್ಮ ಹತ್ರ ಬನಾನಾದಲ್ಲೇ ಒಂದು 18 ವೆರೈಟಿ ಇದೆ ಅಂತ ನಿಮಗೆ ಹೇಳಿದೆ. ಪಿಂಕ್ ಬನಾನಾ ಇದೆ, ರೆಡ್ ಬನಾನಾ ಇದೆ, ಬ್ಲೂ ಬನಾನಾ ಇದೆ, ಬ್ರೌನ್ ಬನಾನಾ ಇದೆ, ಪರ್ಪಲ್ ಬನಾನಾ ಇದೆ, ಮೈಸೂರು ರಸಬಾಳೆ ಇದೆ, G9 ಇದೆ, G11 ಇದೆ, ಇನ್ನೂ ವೆರೈಟಿ ಕಲ್ಬಳ್ಳ ಇದೆ. ಆಮೇಲೆ ಇದು 1000 ಕದಳಿ ಮೇಲೆಯಿಂದ ಕೆಳಗಡೆ 1000 ಚಿಪ್ ಬದಂತ ಅದು ಇದೆ. ಆಮೇಲೆ 2 ಅಡಿ ಬಿಡಂತ ಬಾಳೆ, ಒಂದೇ ಸಿಂಗಲ್ ಬಾಳೆ ಒಂದು ಅದು ಇದೆ. ಒಂದ್ ಸಿಂಗಲ್ ಬಾಳೆ ಗಿಡದಲ್ಲಿ 2 ಗೊನೆ ಬಿಡಂತದ್ದು ಇದೆ, ಡಬಲ್ ಮೋಯೆ ಅದು ಇದೆ. ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ವಿಶಿಷ್ಟ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಣ್ಣು ತಿಂದವರು ನಮ್ಮನ್ನ ನೆನ್ಸ್ಕೊತಾರೋ ಬಿಡ್ತಾರೋ ಬಿಡೋದು ಗೊತ್ತಿಲ್ಲ. ಇದು ಕ್ಯಾನ್ಸರ್ ಪೇಷಂಟ್ಗೆ ಯೂಸ್ ಆಗಂತದ್ ಗಿಡ. ಲಕ್ಷ್ಮೀತರು ಅಂತಾರೆ, ಸೀಮಾರೂಪ ಅಂತಾರೆ. ತುಂಬಾ ಯೂಸ್ಫುಲ್ ಆಗಂತ ಗಿಡ ಇದು. ಎಲೆನ ಇದನ್ನ ಒಣಗಿಸ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿಯೋದು. ಇದನ್ನು ಇದು ಯಾರಿಗಾರು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್, ನಿಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವೆಲ್ಲ ಲೀಫ್ ಎಲ್ಲ ಫ್ರೀ ಆಗಿ ಕೊಡ್ತೀವಿ. ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಿರಲ್ಲ ಸರ್, ಯಾಕೆ ಆತರ ನೀವು? ಎಲ್ಲರೂ ಕೂಡ ಹೊತ್ಕೊಂಡು ಹೋಗಂತದ್ದು ಏನೂ ಇಲ್ಲ. ಹೊತ್ಕೊಂಡು ಹೋಗೋದಂತ ಹೇಳಿದ್ರೆ, ಈಗ 300-400 ವೆರೈಟಿ ಮಾಡಿದೀನಲ್ಲ, ಎಲ್ಲ 5,000, 4,000, 8,000 ಗಿಡ ಕೊಟ್ಟು ತಗೊಂಡ್ಬಂದು ಫಾರ್ಮ್ ಮಾಡಿದೀನಿ. ಹೊತ್ಕೊಂಡು ಹೋಗೋಕ್ಕೋಸ್ಕರ ಮಾಡಿಲ್ಲ. ಹೌದೌದು, ಇಲ್ಲಿ ಬಿಟ್ಟು ಒಂದು 4 ಜನ ನೋಡ್ಲಿ ಅಂತ ಮಾಡಿದೀನಿ. ಥೈಲ್ಯಾಂಡ್ ವೆರೈಟಿ ಎಗ್ ವೈಟ್ ವಾಟರ್ ಆಪಲ್. ಇದು ಎಗ್ ವೈಟ್ ವಾಟರ್ ಆಪಲ್. ಇದು ಬಂದ್ಬಿಟ್ಟು ನೋಡಿ ರೋಸ್ ಆಪಲ್. ಇದು ಸೇಮ್ ರೋಸ್ ಹೆಂಗಿದೆ ಹಂಗೆ, ಆಯ್ತಾ. ಇದು ಮಲಯನ್ ಆಪಲ್. ಇದು ಮಲಯನ್ ಆಪಲ್. ಇದು ನೋಡಿ ಆಲ್ ಸ್ಪೈಸಸ್ ಇಲ್ಲೂ ಇದೆ. ಆಲ್ ಸ್ಪೈಸಸ್. ಇದು ಚಕೋತ, ಇಂಡಿಯನ್ ವೆರೈಟಿ ಚಕೋತ. ಇದು ಆಲ್ ಸ್ಪೈಸಸ್. ಇದು ನಮ್ಮ ಇಂಡಿಯನ್ ವೆರೈಟಿ. ಇದು ವಾಟರ್ ಆಪಲ್ ನೋಡಿ, ಎಲ್ಲ ಫುಲ್ ಒಂದು 50 ಗಿಡ ಇದೆ. ಲಾಟು ಯಾವ್ದು ಮಾರಲ್ಲ, ಹಂಗೆ ಬಿಟ್ಬಿಡ್ತೀನಿ. ಇದು ನೋಡಿ ಸರ್, ಲಿಚ್ಚಿ. ಇದು ಲಿಚ್ಚಿ ಫ್ರೂಟ್. ಇದು ಕರುಂಡ ಅಂತೇಳಿ ಕೇಕ್ ಮೇಲ್ಗಡೆ ಕಾಯಿ ಇದ್ದಾಗ ಇದನ್ನ ಉಪ್ಪಿನಕಾಯಿನೂ ಮಾಡ್ಬೋದು, ಇದನ್ನ ಕೇಕ್ ಮೇಲೆ ಚೆರಿನೂ ಮಾಡ್ಕೋಬಹುದು. ಇದು ನೋಡಿ ಕೇಸರ್ ಮ್ಯಾಂಗೋ. ಇದು ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಟೇಸ್ಟ್. ಇದು ಬಂದ್ಬಿಟ್ಟು ಪಿಯರ್ಸ್, ಮರ್ಸೇಬು. ಇದನ್ನು ನೋಡಿರ್ಲಿಲ್ಲ ಹೆಂಗಿದೆ. ಇದು ನೋಡಿ, ಇದು ಆಪಲ್ ಗಿಡ. ಇದು ನೋಡಿ ಲಾಗೋನ್ ಗಿಡ. ಲಾಗೋನ್ ಅಂತಾರೆ. ಇದು ನೋಡಿ ವರ್ಷ ಪೂರ್ತಿ ಬಿಡೋಂತ ಹಲಸಿನ ಗಿಡ. ಮೊನ್ನೆ 3-4 ದಿನ ಆಯ್ತು ನೋಡಿ, ಇಲ್ಲೆಲ್ಲ ಕಟ್ ಮಾಡಿರೋದು. ಇದ್ಯಾವ್ದು ವೆರೈಟಿ ಸರ್? ಇದು ವರ್ಷ ಪೂರ್ತಿ ಆಲ್ ಟೈಮ್ ಜಾಕ್ ಅಂತೇಳಿ ವರ್ಷ ಪೂರ್ತಿ ಬಿಡುವಂತ. ಇಷ್ಟರಲ್ಲೇ 4 ಕಾಯಿ ಬಿಟ್ಟಿತ್ತು. ಇಲ್ಲೊಂದು, ಇಲ್ಲಿ ಪಕ್ಕದಲ್ಲಿ ಒಳ್ಳೆ ಟೇಸ್ಟ್. ರೆಡ್ ಕಲರ್. ಇದು ಮಿಲ್ಕ್ ಫ್ರೂಟ್ ಅಂತ ಹೇಳಿ ಸರ್.
ಮಿಲ್ಕ್ ಫ್ರೂಟ್ ಅಂತ. ಮಿಲ್ಕ್ ಫ್ರೂಟ್ ಒಳಗಡೆ ಸ್ಟಾರ್ ಆಪಲ್ ಅಂತಾರೆ, ಮಿಲ್ಕ್ ಫ್ರೂಟ್ ಅಂತಾರೆ. ಒಳಗಡೆ ಒಂಥರ ಹಾಲ್ ತರ ಫ್ರೆಶ್ ಇರುತ್ತೆ, ತುಂಬಾ ಚೆನ್ನಾಗಿ ಸ್ವೀಟ್ ಆಗಿರುತ್ತೆ, ತುಂಬಾ ಟೇಸ್ಟ್. ರೆಡ್ ಸಪೋಟ ಅಂತೇಳಿ, ರೆಡ್ ಕಲರ್ ಸಪೋಟ, ಒಳಗಡೆ ಫ್ರೆಶ್ ರೆಡ್ ಇರುತ್ತೆ. ಇದು ನೋಡಿ, ಇದು ಪಲಾವ್ ಎಲೆ. ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ನಾ ಚಿಕ್ಕ ಗಿಡಗಳು ನೋಡಿದೆ ಸರ್, ದೊಡ್ಡದಾಗಿ ಬೆಳೆದಿದೆ. ಇಷ್ಟೊಂದೆಲ್ಲ ಕಟ್ ಮಾಡ್ಬಿಟ್ಟು ಒಣಗಿಸ್ಬಿಟ್ಟು ಮಾಡಿದ್ರೆ. ಇದು ನಮ್ಮ ಮಲೆನಾಡ್ ಕಡೆ ಬಿಡುವಂತ ದೊಡ್ಡಕಾಯಿ ಅಂತೇಳಿ, ಇರಳಿಕಾಯಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಸೈಜ್ ಬಿಡುತ್ತೆ ದೊಡ್ಡಕಾಯಿ ಅಂತೇಳಿ. ತುಂಬಾ ಗಾತ್ರ ಜಾಸ್ತಿ ಇರುತ್ತೆ. ಮೀನ್ ಸಾರು ಮಾಡಿದ್ರೆ ಮೀನ್ ಹುಳಿ ಎಲ್ಲ ಹಾಕೋತಾರೆ. ಇದು ಕ್ಯಾಂಡಲ್ ಫ್ರೂಟ್ ಅಂತೇಳಿ, ಇದು ವಿದೇಶಿ ಎಣ್ಣೆನೆ ಕ್ಯಾಂಡಲ್ ಫ್ರೂಟ್. ಹೌದೌದು. ಆದ್ರೂ ನೀವು ಈಗ ಟ್ಯಾಗ್ ನೋಡಿದ್ರೆ ಕೆಲವೊಂದು ಹಾಗೆ ಇದು ಬ್ಲಾಕ್ ಸಪೋಟ ಅಂತೇಳಿ. ಇದು ಬಿಟ್ಟಾಗ ಕಾಯಿ ಬಿಟ್ಟಾಗ ಬ್ಲಾಕ್ ಇರುತ್ತೆ, ಗ್ರೀನ್ ಇರುತ್ತೆ, ಒಳಗಡೆ ಬ್ಲಾಕ್ ಇರುತ್ತೆ, ಒಳಗಡೆ ಚಾಕ್ಲೇಟ್ ತರನೇ ಬ್ಲಾಕ್ ಸಪೋಟ. ಅದು ಇರಳಿಕಾಯಿ. ಎಲ್ಲಾ ವೆರೈಟಿ ಇದೆ ಸರ್. ಇರಳಿಕಾಯಿ, ದೊಡ್ಡಕಾಯಿ. ಇದು ರೆಡ್ ಕಲರ್ ಚಕೋತ, ಹೊರಗಡೆನೂ ರೆಡ್, ಒಳಗಡೆನೂ ರೆಡ್. ಚಕೋತ ನೀವು ಹೊರಗಡೆ ಯೆಲ್ಲೋ ಕಲರ್ ನೋಡಿದಿರಾ, ಗ್ರೀನ್ ನೋಡಿರ್ತೀರಾ. ಇದು ಒಳಗಡೆ, ಹೊರಗಡೆ ರೆಡ್ ನೋಡಿರಲ್ಲ, ಇದು ಹೊರಗಡೆ ರೆಡ್. ಇದು ಪಿಂಕ್ ಪಾನ್ ಲಾಗೂನ್ ಅಂತ ಹೇಳಿ ನೋಡಿ ಸರ್, ವಿದೇಶಿ ಹಣ್ಣು. ನಮ್ಮಲ್ಲಿ ಕೆಜಿ ಗಟ್ಟಲೆ ಹಣ್ಣು ಬಿಡೋದು ಬೇಡ, ಸ್ವಲ್ಪ ಮನೆ ಮಟ್ಟಿಗೆ ಖುಷಿ ಬಿಟ್ರೇನೆ ಖುಷಿ. ನೋಡಿ ಎಲ್ಲ ಗಿಡ ಫುಲ್ ಹೂವಾಗಿದೆ. ಹೌದೌದು, ಇದು ವರ್ಷ ಪೂರ್ತಿ ಲಾಂಗನ್ ವೆರೈಟಿ ಅಂತಂದ್ರೆ. ಹೌದೌದು, ಗ್ರೇಟ್ ಸರ್. ಇದು ಪಿಂಕ್ ಪಾಂಗ್ ಲಾಂಗನ್ ಅಂತೇಳಿ, ಇದ್ರಲ್ಲಿ ಒಂದು 10 ವೆರೈಟಿ ಇದೆ ನನ್ನ ಹತ್ರ. ಇದು ನೋಡಿ ನಾರ್ಮಲ್ ರಾಮಫಲ. ಇದೆಲ್ಲ ಬೇರೆ ಬೇರೆ ವೆರೈಟಿ ಬಟರ್ ಫ್ರೂಟ್. ಇದು ವಾಟರ್ ಆಪಲ್ ಸರ್. ನೋಡಿ ಎಲ್ಲ ಗೊಂಚು ಸರ್, ಒಂದನ್ನು ಕಿತ್ತು ಮಾರಲ್ಲ, ಎಲ್ಲ ಅಳಿಲು ಪಕ್ಷಿ ಗಿಕ್ಷಿಗೆ ಅಂತಾನೆ ಬಿಟ್ಟಿದ್ದೀನಿ. ಯಾರು ಏನಾರು ಅನ್ಕೊಳ್ಳಿ, ನಾನು ಅದರಿಂದ ಏನ್ ದುಡಿಮೆ ಮಾಡಿ ಅದರಿಂದ ಏನು ಶ್ರೀಮಂತ ಆಗೋದು ಬೇಡ ಅಂತೇಳಿ. ನೋಡಿ ಎಲ್ಲ ಅಕ್ಕಿ ಪಕ್ಷಿಗಳಿಗೆ. ಹೌದು, ನೀವು ಬೇಕಾದ್ರೆ ನೋಡಿ ತೋರಿಸ್ತೀನಿ ಎಕ್ಸಾಂಪಲ್. ಇಲ್ಲೆಲ್ಲ ಟೋಟಲಿ ಇದು ಎಷ್ಟು ಎಕರೆ ಇದೆ ಅಂತ ಹೇಳಿದ್ರೆ ಸರ್? 7.5 ಎಕರೆ ಇದೆ. 7.5 ಎಕರೆ ಪ್ಲಾಟ್. ಇದು ನೋಡಿ ಕುಂದನ್ ಮ್ಯಾಂಗೋ ಅಂತೇಳಿ, ಮಂಜೀರಾ ಮ್ಯಾಂಗೋ ಅಂತಾರೆ. ಇದು ವರ್ಷ ಪೂರ್ತಿ ಕಾಯಿ ಬಿಡುತ್ತೆ, ತುಂಬಾ ಟೇಸ್ಟ್ ಹಣ್ಣು. ಇದು ಒಳ್ಳೆ ಕ್ರಿಕೆಟ್ ಬಾಲ್ ಬಂದಂಗ್ ಬರುತ್ತೆ ರೌಂಡ್ಗೆ. ಯಾವ ಟೇಸ್ಟ್ ಇರುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಹಣ್ಣು ಇದು. ನಾನು ಸಾಮಾನ್ಯ ಇಷ್ಟು ಟೇಸ್ಟ್. ಫಾರಿನ್ ವೆರೈಟಿ ಇದು ಮ್ಯಾಂಗೋಸ್ಟಿನ್ ಅಂತೇಳಿ. ಇದು ತುಂಬಾ 20 ಡಿಗ್ರಿ ಒಳಗಿರೋಂತ ಕಡೆ ಪ್ರದೇಶದಲ್ಲಿ ಬರೋದು. ಇರ್ಲಿ, ನಾವು ಒಂದು ಟ್ರೈ ಮಾಡೋಣ ಅಂತ ಹಾಕಿದೀವಿ. ಸಣ್ಣ ಗಿಡದಿಂದ ಇಷ್ಟು ಗಿಡ ಎತ್ತರ ಆಗಿದೆ, ಅಷ್ಟೇ ಖುಷಿ. ಮ್ಯಾಂಗೋಸ್ಟಿನ್ ಅಂದ್ರೆ ಹಣ್ಣಲ್ಲಿ ರಾಜ ಮಾವು ಅಂತಾರಲ್ಲ, ಇದು ಅದ್ರಲ್ಲೇ ಹಣ್ಣಲ್ಲಿ ರಾಣಿ. ಇದು ಮ್ಯಾಂಗೋಸ್ಟಿನ್. ಮಾವಲ್ಲೇನೆ ಕೂಡ ಒಂದು ರಾಜ ಅಂತಂದ್ರೆ ಇದು ರಾಣಿ. ಇದು ಮ್ಯಾಂಗೋಸ್ಟಿನ್ ಅಂತೇಳಿ. ಇದು ಮೆಡುಸಾ ಪೈನಾಪಲ್ ಅಂತೇಳಿ. ಮೆಡುಸಾ ಪೈನಾಪಲ್ ಇದು 3-4ನೇ ಸತಿ ಆಗ್ತಿರೋದು. ಇದು 100 ಡೇಟ್ಸ್, 100 ತಲೆ ಬರುತ್ತೆ ಇದಕ್ಕೆ. ಇವೆಲ್ಲ ಪೈನಾಪಲ್ ಆಗುತ್ತೆ, ಸಣ್ಣ ಸಣ್ಣ ಪೈನಾಪಲ್ ಆಗುತ್ತೆ. ಏನು ಒಂದೊಂದೆಲ್ಲ ಇದೆ, ಅದೆಲ್ಲ ಪೈನಾಪಲ್ ಒಂದ್ರಲ್ಲಿ 100 ಪೈನಾಪಲ್. ಹೌದೌದು. ಇದು ಬಂದ್ಬಿಟ್ಟು ಫಾರಿನ್ ವೆರೈಟಿ ಲಿಪೋಟ್ ಅಂತೇಳಿ. ಇನ್ನೂ ಇದು ಹಣ್ಣಾಗಿಲ್ಲ, ಹಣ್ಣಾಗ್ಬೇಕಿದೆ. ಇದು ಬಂದ್ಬಿಟ್ಟು ಚೆರಿ. ಇದು ಚೆರಿ ವೆರೈಟಿನೇ. ಇದು ಮೇಮೆ ಸಪೋಟ ಅಂತೇಳಿ. ತುಂಬಾ ಸಪೋಟದಲ್ಲೇ ಒಳ್ಳೆ ಸಪೋಟ ಅಲ್ಲ, ಇದು ಸಪೋಟೆ ಅಂತಾರೆ. ಇದು ಒಂದು ಹಣ್ಣನೆ 2ರಿಂದ 2.5-3 kg ತನಕ ಬರುತ್ತೆ. ಒಂದು ಹಣ್ಣು. ನೀವು ಬೇಕಾದ್ರೆ ಇದನ್ನ ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಒಳ್ಳೆ ಪಿಂಕ್ ಕಲರ್ ಇರುತ್ತೆ ಒಳಗಡೆ, ಫ್ಲಶ್. ಆದ್ರೂ ಕೂಡ ಈ ತರ ಎಲ್ಲ ವೆರೈಟಿ ಗಿಡಗಳನ್ನ ನೀವು ತರಿಸಿದ್ರೆ ಅಂದ್ರೆ ಬಹಳ ಕಡೆ ಸರ್ಚ್ ಮಾಡಿದ್ರೆ ಅನ್ಸುತ್ತೆ. ನಾನು ಇನ್ನೂ 4-5 ವರ್ಷ ಬದುಕಿದ್ರೆ ಇನ್ನೂ 1000 ವೆರೈಟಿ ಮಾಡ್ತೀನಿ ಅಂತ ಹೇಳಿದ್ರು. ಇದು ಉದ್ದೇಶ ಏನ್ ಸರ್? ಆಕ್ಚುಲಿ ನೀವು ಈ ತರ ಮಾಡ್ತಾರ ಇದು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತೇಳಿ. ಈಗ ನಾನ್ ನಿಮ್ಗೆ ಹೇಳ್ದೆ, ಹೌದು, ನೀವೇ ಹೇಳಿದ್ರಿ ತೆಂಗು ರೇಷ್ಮೆ ಬಿಟ್ಟು ನನ್ಗೇನು ಪ್ರಪಂಚನೇ ಗೊತ್ತಿಲ್ಲ. ಏನಂದ್ರೆ ಏನು ಗೊತ್ತಿಲ್ಲ. ಇದು ನೋಡಿ ಅಂಜೂರ ಅಂತೇಳಿ. ಅಂಜೂರ ಸರ್? ಇದು ಅಂಜೂರ. ಅದೇ ನಿಮ್ಗೆ ಕೆಳಗಡೆ ಇರುತ್ತೆ, ಇದು ಮೇಲ್ಗಡೆ ಬಿಡಲ್ವಾ? ಇದು ಇಲ್ಲಿ ಇದೆಲ್ಲ ಇಲ್ಲಿ ಬರುತ್ತೆ. ಮತ್ತೆ ಗೋಡಂಬಿ ದ್ರಾಕ್ಷಿ ಹಿಂಗೆ ಚಪಾತಿ ಮಾಡಾಕಿ ರೋಲ್ ಮಾಡಿರ್ತಾರಲ್ಲ, ಅದೇ ಇದು. ಹೌದೌದು. ಅದು 2000 ರೂಪಾಯಿ kg ಮೇಲೆ ಇದೆ, ಫ್ರೈ ಮಾಡಿ ಅಂಜೂರ. ನೋಡಿ, ಇದೊಂದು ಗ್ರೀನ್ ಕಲರ್ ವಾಟರ್ ಆಪಲ್, ಇದೊಂದು ಕಲರ್ ವಾಟರ್ ಆಪಲ್,
ಇವೆಲ್ಲ ಸರ್ ಈಗ ನೀವು ಮಾರುವಂಗಿಲ್ಲ ಇವೆಲ್ಲ ಸುಮ್ಮನೆ ನಾವಿಲ್ಲ ಅಲ್ಲ ಎಲ್ಲ ತಿಂತಾ ಇದೆ ನೋಡಿ, ಎಲ್ಲ ಅಳಿಲು ಪಕ್ಷಿ ಆಲ್ರೆಡಿ ಎದ್ಕ ತಿಂತಾವೆ. ಮನುಷ್ಯರಿಗೆ ಎಷ್ಟೇ ಮಾಡಿ ಅವ್ರ ಏನಾರು ಅಂದೇ ಅಂತಾರೆ, ಮನುಷ್ಯರಿಗೆ ನೀವು ಕೊಡಿ ಬಡ್ಡಿ ಮಗನ್ ಉಳಿ ಇತ್ತು ಅದಿತ್ತು ಇದಿತ್ತು ಅಂತಾರೆ. ಅವ್ರ ಹತ್ರ ಕೊಟ್ಟ ಪಕ್ಷಿಗಳಿಗಾದ್ರೆ ಸರ್ ಇದು ಹಿಂಗೆ ತಿನ್ಬೋದು, ಇದನ್ನ ಈಗ ತಿನ್ಬೋದು ತಿನ್ಬೋದಾ? ತಿನ್ಬೋದು. ನೋಡಿ ಸರ್, ಇದು ಒಂದು ಫಾರಿನ್ ವೆರೈಟಿ ಇದೇನೆ, ರೊನೆಲಿಯಾ ಅಂತೇಳಿ. ಎಲ್ಲ ಫ್ಲವರಿಂಗ್, ಫುಲ್ ಫ್ಲವರಿಂಗ್ ಆಗಿದೆ. ರೊನೆಲಿಯಾ ಅಂತೇಳಿ, ಸೌತ್ ಅಮೆರಿಕನ್ ಇದು. ಇದು ನೋಡೋದಕ್ಕೆ ಒಂಥರ ನಮ್ಗೆ ಈ ಸೀತಾಫಲ ತರ ಕಾಣ್ತಾ ಇದೆ. ಹೌದು, ಹೊರಗಡೆ ಸೀತಾಫಲ ತರನೇ, ಯೆಲ್ಲೋ ಕಲರ್ ಹೊರಗಡೆ, ಒಳಗಡೆ ಸೇಮ್ ಸೀತಾಫಲ ಫ್ಲೆಶ್. ಈ ತರ ಹೂಗಳು ಲಾಂಗನ್ ವೆರೈಟಿನೇ ಡೈಮಂಡ್ ರಿವರ್ ಲಾಂಗನ್ ಅಂತೇಳಿ. ನೋಡಿ ಸರ್, ಇದು ಎಲ್ಲ ಫ್ಲವರಿಂಗ್ ಆಗಿದೆ. ಹೌದು, ಇದೆಲ್ಲ ನೀವು ತಿನ್ಬೇಕು ಅಂತ ಹೇಳಿದ್ರೆ ಫಾರಿನ್ ವೆರೈಟಿ, ಫಾರಿನ್ ಅಲ್ಲೇ ಹೋಗಿ ತಿನ್ಬೇಕು. ಇದರಲ್ಲಿ 100 kg ಬಿಡೋದ್ ಬೇಡ, ಒಂದ್ 10 kg. ಏನಾದ್ರು ಅಪರೂಪಕ್ಕೆ ಏನಾದ್ರು ಬಂತವ್ರೆ ನಿಮ್ ತೋಟ ಸ್ವಲ್ಪ ಫಾರಿನ್ ವೆರೈಟಿ ಸ್ವಲ್ಪ ನಾವು ನೋಡಿ, ನಿಮಗೆ ಫ್ಲವರಿಂಗ್ ಆಗಿದೆ ನೋಡಿ, ಫ್ಲವರಿಂಗ್ ಆಗಿರುವಂತದ್ದು. ಒಟ್ಟಲ್ಲಿ ನೀವು ಫಾರಿನ್ ಇಲ್ಲಿ ಬಂದು ಹೂ ಬಿಟ್ಟಿದೆ ಅನ್ನೋದು ಅದೇ ಖುಷಿ. ಕಾಯಿ ಬಿಟ್ರಂತೂ ಇನ್ನೂ ಒಂಥರ ಬಿಟ್ಟಿದೆ ಆಲ್ರೆಡಿ. ಇದು ಎಲ್ಲ ಸೆಕೆಂಡ್ ಟರ್ಮ್ ಇದು. ನೋಡಿ ಸಪೋಟ ನೋಡಿ, ಅಲ್ಲೆಲ್ಲ ಬಿದ್ದಿದೆ. ಸ್ಟಾರ್ ಫುಟ್ ನೋಡಿ, ಯಾವ್ದು ಕುಯ್ದಿಲ್ಲ, ಹಂಗೆ ಬೀಸಾಕಿದೆ. ಯಾರ ಫ್ರೆಂಡ್ಸ್ ಬಂದ್ರೆ ಕುಯ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ನೆಲಕ್ಕೆ ಬಿದ್ದು ಗೊಬ್ಬರ ಆಗ್ಬೇಕಷ್ಟೇ. ನಾವು ಕುಯ್ಕೊಂಡು ಹೋಗಿ 25 ರೂಪಾಯಿಗೆ ತಗೊಳ್ತಾನೆ, ಅವ್ನು 200 ರೂಪಾಯಿಗೆ ಮಾರ್ತಾನೆ. ಆ ಕೆಲ್ಸನೇ ಬೇಡ ಅಂತೇಳಿ ಹಂಗೆ ಬಿಟ್ಟಿದೆ. ಈಗ ನಿಮ್ಮಲ್ಲಿ ಈಗ ಆಳ್ಗಳು ಇದಾರಲ್ಲ, ಅವರು ಕುಯ್ದ್ಬಿಟ್ಟು ಮಾರ್ಬೋದಲ್ಲ. ಈಗ ಎಲ್ಲ ನಾರ್ತ್ ಇಂಡಿಯನ್ ಇದಾರೆ, ಅವ್ರಿಗೆ ರೈತರ ಕೆಲಸ ಮಾಡೋದು ಸಾಕಾಗಿದೆ ಅವ್ರಿಗೆ. ಹೌದು, ಇದು ವಾಟರ್ ಫಾಲ್ಗಳು. ವಾಟರ್ ಫಾಲ್ ಗಳನ್ನ ಬೇಕಾದಷ್ಟು ವೆರೈಟಿ ಇದೆ ಸರ್ ನಮ್ಮ ಹತ್ರ. ಗ್ರೀನು, ರೆಡ್, ಪಿಂಕ್, ಲಾಂಗ್ ವೈಟ್, ಆಮೇಲೆ ಎಗ್ ವೈಟ್, ವೆರೈಟಿ ವಾಟರ್ ಫಾಲ್ ಇದೆ. ಎಲ್ಲ ನೋಡಿ, ಯಾವ್ದು ಕುಯ್ದಿಲ್ಲ. ಸ್ಟಾರ್ ಫುಡ್ಸ್ ಬಂದ್ಬಿಟ್ಟು ಇದು ಫಾರಿನ್ ವೆರೈಟಿ ಒಲೋಸೊಪ್ಪು ಅಂತೇಳಿ. ಒಲೋಸೊಪ್ಪು ಅಂತೇಳಿ ತುಂಬಾ ಟೇಸ್ಟ್ ಇರುತ್ತೆ. ಇದನ್ನು ಫ್ರೂಟ್ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತದೆ. ಅಂದ್ರೆ ಇಂಥದ್ದೆಲ್ಲ ನಮಗ್ ಬರುತ್ತೆ ಅಂತೇಳಿ. ಇದು ರೆಡ್ ರಾಂಫಲ. ಒಳಗಡೆನು ರೆಡ್ ಬರುತ್ತೆ, ಹೊರಗಡೆನು ರೆಡ್ ಬರುತ್ತೆ. ಕವರ್ ಹಾಕಿದ್ದು ಯಾರು ತೆಗೆದು ಬಿಟ್ಟಿದ್ದಾರೆ. ಇದು ಕವರ್ ಹಾಕಿನೇ ಇದ್ ಮಾಡ್ಬೇಕಾ? ಫಸ್ಟ್ ಅಲ್ವಾ, ನಾವು ಯಾವ ಟೇಸ್ಟ್ ಇದೆ ಏನು ನಾವೊಂದು ಬೈಟ್ ನೋಡ್ಬೇಕಲ್ಲ. ಹೌದೌದು, ಖಂಡಿತ. ಗಿಡ ಹಾಕಿರೋದಕ್ಕೆ ಒಂದ್ ಟೇಸ್ಟ್ ನೋಡ್ಬೇಕು. ಇದೆ ಎಲ್ಲ ವಾಟರ್ ಫಾಲ್ಗಳು. ವಾಟರ್ ಫಾಲ್ ಗಿಡನೇ ಒಂದು 50 ಗಿಡದ ಮೇಲೆ ಇದೆ ಬ್ರದರ್. ಹೌದು, ಇದು ಬಂದ್ಬಿಟ್ಟು ನೀವು ಇಲ್ಲೆಲ್ಲೂ ನೋಡಿರೋಕೆ ಸಾಧ್ಯನೇ ಇಲ್ಲ. ಇದು ಕರಾವಳಿಯಲ್ಲಿ ಮಲೆನಾಡಲ್ಲಿ ಮಾತ್ರ ಬೆಳೆಯೋದು. ಬಿಂಬುಳಿ ಅಂತೇಳಿ. ನಾವು ಇದು ನೋಡಿದ್ರೆ ನೆಲ್ಲಿಕಾಯಿ ಗಿಡ ತರನೇ ಇದೆ. ನೆಲ್ಲಿಕಾಯಿ ಗಿಡನೇ ತರನೇ. ಇದರಲ್ಲಿ ನನ್ನ ಹತ್ರ ಗ್ರೀನ್ ಕಲರ್ ಇದೆ, ಗೋಲ್ಡನ್ ಕಲರ್ ಇದೆ. ಬಿಂಬುಳಿ ಅಂತೇಳಿ ಮಲೆನಾಡವರು, ಕರಾವಳಿಯವರು ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ, ಸಾಂಬಾರ್ ಮಾಡ್ತಾರೆ, ಗೊಜ್ಜಲು ಅಂತ ಮಾಡ್ತಾರೆ. ಇದು ಈ ಕಡೆ ಭಾಗದವ್ರಿಗೆ ಗೊತ್ತಾಗಲ್ಲ. ಇದು ಕರಾವಳಿ ಭಾಗದವರು ಬಿಂಬುಳಿ ಅಂತೇಳಿ ಯೂಸ್ ಮಾಡ್ತಾರೆ. ಹೌದು. ಇದು ಐಸ್ ಕ್ರೀಮ್ ಬೀನ್ ಅಂತೇಳಿ. ಇದು ನುಗ್ಗೆಕಾಯಿ ತರ ಬಿಡುತ್ತೆ. ನುಗ್ಗೆಕಾಯಿ ತರ ಬಿಡುತ್ತೆ, ಒಳಗಡೆ ಪಲ್ಪ್ ಇರುತ್ತಲ್ಲ, ಐಸ್ ಕ್ರೀಮ್ ಇದ್ದಂಗಿರುತ್ತೆ. ಅದಕ್ಕೆ ಐಸ್ ಕ್ರೀಮ್ ಬೀನ್ ಅಂತೇಳಿ. ಇದೊಂದು ಮಾವಿನ ಗಿಡದ ವಿಶಿಷ್ಟ ಅಂದ್ರೆ ಇದರಲ್ಲಿ ನಿಮ್ಗೆ 12 ವೆರೈಟಿ ಗ್ರಾಫ್ಟಿಂಗ್ ಆಗಿದೆ. 12 ವೆರೈಟಿ ಒಂದೇ ಮಾವಲ್ಲಿ. ನೋಡಿ, ಇಲ್ಲಿಂದ ಒಂದು ಗ್ರಾಫ್ಟಿಂಗ್ ಆಗಿದೆ, ಇಲ್ಲೊಂದು ಗ್ರಾಫ್ಟಿಂಗ್ ಆಗಿದೆ, ಇಲ್ಲೊಂದು ಗ್ರಾಫ್ಟಿಂಗ್ ಆಗಿದೆ, ಇಲ್ಲೊಂದು ಗ್ರಾಫ್ಟಿಂಗ್ ಆಗಿದೆ. ನೋಡಿ, ಇಲ್ಲೊಂದು ಗ್ರಾಫ್ಟಿಂಗ್ ಆಗಿದೆ, ಇಲ್ಲೊಂದು ಗ್ರಾಫ್ಟಿಂಗ್ ಆಗಿದೆ, ಇಲ್ಲೊಂದು ಗ್ರಾಫ್ಟಿಂಗ್ ಆಗಿದೆ. ಟೋಟಲ್ 12 ವೆರೈಟಿ ನಿಮಗೆ ಒಂದೇ ಗಿಡದಲ್ಲಿ 12 ವೆರೈಟಿ ಇದೆ. ಇದು ನಮ್ಗೆ ಇಳುವರಿ ಕೊಡ್ಬೋದಾ ಸರ್ ಈ ತರ ಮಾಡಿದ್ರೆ? ಅದು ನಿಮಗೆ ಜಾಗ ಸ್ಪೇಸ್ ಕಮ್ಮಿ ಇರುತ್ತಲ್ಲ, ಇತ್ಲಾಲ್ ಹಾಕೊಳ್ಳೋರಿಗೆ ಒಂದ್ ಗಿಡ ಹಾಕೊಂಡ್ರೆ ನಿಮಗೆ ಫುಲ್ ಮುಚ್ಚೋಗ್ಬಿಡುತ್ತೆ. ಈಗ 12 ತರದ ವೆರೈಟಿ 2 kg ತಿಂದ್ರು ಸಾಕಲ್ಲ? ಸಾಕು. ಹೌದೌದು, ಖಂಡಿತ. ಈಗ ಒಂದೇ ಫ್ರೂಟ್ ನ 20 kg ತಿನ್ನೋದಕ್ಕಿಂತ ಎಲ್ಲ ಒಂದೊಂದು kg ಇದ್ರೆ ಹೌದು ತುಂಬಾ ಅನುಕೂಲ. ನೀವು ಯಾವ್ದು ಒಳ್ಳೇದು ಅನ್ಸುತ್ತೆ ಎಲ್ಲ ಮಾಡ್ಬೋದು. ಇದು ನೋಡಿ, ಸೀಡ್ಲೆಸ್ ಸೀತಾಫಲ. ಇದು ಸೀಡ್ಲೆಸ್, ಸೀಡೆ ಇರಲ್ಲ. ಇದು ಬಂದ್ಬಿಟ್ಟು ಮ್ಯಾಂಗೋಸ್ಟಿನ್, ಇದು ಮೆಕಡೋಮಿಯಾ ಅಂತೇಳಿ. ಅದು ಕಾಸ್ಟ್ಲಿ ನೆಟ್ ಅಂತ ಹೇಳಿದ್ ನಾನು ನಿಮಗೆ. ನಮ್ಮ ಹತ್ರ 100 ಇದೆ ಅನ್ನಲ್ಲ, ಇದು 100 ನೆಟ್ ಗಿಡ ಇದೆ. ಇದು ಬಂದ್ಬಿಟ್ಟು ಚಕ್ಕೆ ಗಿಡ. ಚಕ್ಕೆ ಮತ್ತೆ ಚಕ್ಕೆ ಇದು ಎಲೆನೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಎಲೆನೂ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಮರಾಠಿ ಮೊಗ್ಗುನು ಆಗುತ್ತೆ. ಇದರಲ್ಲಿ ಮರಾಠಿ ಮೊಗ್ಗು. ಇದು ಲಾಂಗನ್.
ಇದು ರೆಡ್ ಜಾಕು ಆಗಿತ್ತು, ಬಿದ್ದೋಗ್ಬಿಟ್ಟಿದೆ. ಇದು ರೆಡ್ ಕಲರ್, ಇದು ಏನು ನೆಲ್ಲಿಕಾಯಿ ರೆಡ್ ಕಲರ್ ಇರುವಂತದ್ದು, ರೆಡ್ ಕಲರ್ ಇರೋದು. ಇದು ಆಪಲ್ ಬೇರ್ ಅಂತಾರಲ್ಲ, ಇದು ಎಲ್ಚಿಕಾಯಿ ಅಂತ ಹೇಳ್ತಾರೆ ನಮ್ಗೆ. ಅದೇನೆ ಹಿಂಗೆ ರೌಂಡ್ಗೆ ಬರುತ್ತಲ್ಲ, ಎಲ್ಚಿ ಹಣ್ಣು ಅಂತ ಹೇಳ್ತಾರೆ. ಹಲೋ ಸರ್, ರೆಡ್ ಜಾಕ್ ಫ್ರೂಟ್ ಆಲ್ರೆಡಿ ಬಿಟ್ಟಿದೆ. ಬಿಟ್ಟಿದೆ. ರೆಡ್ ಜಾಕ್ ಫ್ರೂಟ್. ಇದು ಕೋಕೋ ಗಿಡ ಚಾಕ್ಲೇಟ್ ಮಾಡ್ತಾರಲ್ಲ, ಇದರಿಂದಾನೇ ಚಾಕ್ಲೇಟ್ ಮಾಡೋದು. ಇದ್ರ ಬೀಜದಿಂದಾನೇ ಚಾಕ್ಲೇಟ್ ಮಾಡೋದು, ಬೀಜದಿಂದ. ಹೌದೌದು. ಇದು ನೋಡಿ, ಈ ಫ್ಲೆಶ್ ಇದೆಯಲ್ಲ, ಒಳಗಡೆ ಫ್ಲೆಶ್ ಬರುತ್ತೆ, ಅದ್ರಲ್ಲಿ ಒಂಥರ ಬೀಜ ಇರುತ್ತೆ. ಈ ಬೀಜದಿಂದಾನೇ ಚಾಕ್ಲೇಟ್ ಮಾಡೋದು. ಚಾಕ್ಲೇಟ್ ನೀವು ಬೇರೆ ಯಾವ್ದ್ರಿಂದನಲ್ಲ, ಇದ್ರಲ್ಲಿಂದಾನೆ ಮಾಡೋದು ಚಾಕ್ಲೇಟ್. ಕೋಕೋ ಗಿಡ ಇದು. ಸಪೋಟ, ಬನಾನಾ ಸಪೋಟ. ಬನಾನಾ ಅಂದ್ರೆ ಉದ್ದಕ್ಕೆ ಬಿಡುತ್ತೆ, ಬನಾನಾ ತರ. ಸಪೋಟ ರೌಂಡ್ ಇರುತ್ತೆ, ಇದು ನೋಡಿದ್ರೆ ಉದ್ದಕ್ಕೆ ಬನಾನಾ ಹೇಗಿದೆ ಸೇಮ್ ಅದೇ ರೀತಿ. ಪೀನಟ್ ಬಟರ್ ಫ್ರೂಟ್ ಅಂತೇಳಿ, ಗಿಡ ಫುಲ್ ಹೂವಾಗಿದೆ. ಪೀನಟ್ ಬಟರ್ ಫ್ರೂಟ್ ಅಂತೇಳಿ ಸಣ್ಣಗೆ ಬಿಡುತ್ತೆ. ಕಡ್ಲೆಕಾಯಿ ಬಿಟ್ಟಂಗೆ, ಕಡ್ಲೆಕಾಯಿ ಬಿಟ್ಟಂಗೆ ಒಂಥರ ಕಡ್ಲೆಕಾಯಿ ಟೇಸ್ಟೇನೆ. ಪೀನಟ್ ಬಟರ್ ಫ್ರೂಟ್. ಹೌದೌದು. ಇದು ನೋಡಿ ಸ್ಟ್ರಾಬೆರಿ ಗುವಾ, ಸ್ಟ್ರಾಬೆರಿ ರೆಡ್ ಗುವಾ. ನನ್ನ ಹತ್ರ ಎಲ್ಲೋನು ಇದೆ, ರೆಡ್ ಇದೆ. ಇದು ಸ್ಟ್ರಾಬೆರಿ ತರ ಸಣ್ಣ ಸೀಬೆಹಣ್ಣು ಸಣ್ಣ ಬರುತ್ತೆ. ಹೌದೌದು. ಬಂದ್ಬಿಟ್ಟು ಥೈಲ್ಯಾಂಡ್ ಅಲ್ಲಿ ನ್ಯಾಷನಲ್ ಫ್ರೂಟ್ ಡ್ಯೂರಿಯನ್ ಅಂತೇಳಿ. ಡ್ಯೂರಿಯನ್ ಅಂತ ಥೈಲ್ಯಾಂಡ್ ಡ್ಯೂರಿಯನ್ ಅಂತ. ಆಲ್ಮೋಸ್ಟ್ ಅಲ್ಲಿ ಈಗ ನಿಮ್ಮ ಒಂದು ತೋಟದಲ್ಲಿ ಇರುವಂತದ್ದು ಎಲ್ಲ ಫಾರಿನ್ ವೆರೈಟಿನೇ. ಹೌದು. ಇದು ನೋಡಿ ಗೋಲ್ಡನ್ ಪಪ್ಪಾಯ ಅಂತೇಳಿ. ಈ ಪಪ್ಪಾಯನೇ ಗೋಲ್ಡ್, ಗ್ರೀನ್ ಇರಲ್ಲ, ಇಡ್ಬೇಕಾದ್ರೆ ಗೋಲ್ಡ್. ಫ್ಲವರಿಂಗ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಇದು ವರ್ಷ ಪೂರ್ತಿ ಬಿಡೋಂಥದ್ದು ಶುಗರ್ ಬಾರ್ಬಿ ವಾಟರ್ ಆಪಲ್ ಅಂತೇಳಿ. ಇದು ಬಂದ್ಬಿಟ್ಟು ನೋನಿ ಫ್ರೂಟ್ ಆಲ್ರೆಡಿ ಬಿಟ್ಟಿದೆ. ಆ ಕಡೆ ಇದು ಕಾಣ್ತಾ ಇದೆ. ಇದೆಲ್ಲ ಈಚು, ಇದು ಆಲ್ರೆಡಿ ದಪ್ಪ ಆಗಿದೆ. ಹೌದು, ನೋನಿ ಅಂತ ಹೇಳಿದ್ರು. ಇದು ಎಂತ ಯೂಸ್ ಮಾಡ್ತಾರೆ ಸರ್? ಅದೇ ಇದು ನೋನಿ ತಲೆ ಇದಕ್ಕೆ, ಶುಗರಿಗೆ, ಕಾಲ್ ನೋವಿಗೆ, ಮೈಕೈ ನೋವಿಗೆಲ್ಲ ಯೂಸ್ ಮಾಡ್ತಾರಲ್ಲ. ಬೆಳಗ್ಗೆ ಟಿವಿಲಿ ಅಡ್ವರ್ಟೈಸ್ ಬರ್ತಾ ಇರುತ್ತಲ್ಲ. ಆಲ್ರೆಡಿ ಬಿಟ್ಟಿದೆ. ನೀವು ಅದನ್ನ ಬೇರೆಯವ್ರಿಗೆ ಮಾರದೇ ಇರ್ತೀವಿ ನೋಡಿ, ಎಲ್ಲ ಇಲ್ಲೇ ಹಣ್ಣಾಗಿ ಇಲ್ಲೇ ಅಟ್ಲೀಸ್ಟ್ ನೋಡ್ದಂಗ ಆಗತ್ತಲ್ಲ, ಯೂಸ್ ಮಾಡೋದು ಬೇಡ, ನೋಡ್ದಂಗ ಆಗತ್ತಲ್ಲ. ಇದು ಸ್ವೀಟ್ ಸಾಂತಲ್ ಅಂತೇಳಿ, ಇದನ್ನು ಫಾರಿನ್ ವೆರೈಟಿ ಗಿಡ. ಯಾವ್ದು ಹೇಳಿ ಸರ್, ಇನ್ನೊಂದ್ಸರಿ ಹೇಳಿ ಸರ್. ಸ್ವೀಟ್ ಸಾಂತಲ್ ಅಂತೇಳಿ. ಇದು ನೀವು ತುಂಬಾ ಟೇಸ್ಟ್ ಇರುತ್ತೆ. ಇದು ಒಳಗಡೆ ಫ್ಲೆಶ್ ಗ್ರೀನ್ ಕಲರ್ ವಾಟರ್. ಇದೊಂದು ಬಂದ್ಬಿಟ್ಟು ಅಚ್ಚಚಾರಿ ಅಂತಾರೆ. ಇದೊಂದು ಫಾರಿನ್ ವೆರೈಟಿ ಫ್ರೂಟ್. ಅದಕ್ಕೆ ನೆರಳಬೇಕು, ಅದಕ್ಕೆ ಈಗ ಸದ್ಯಕ್ಕೆ ಶೇಡಲ್ಲಿ ಅಚ್ಚಚಾರಿ ಅಂತೇಳಿ. ನಿಮಗೆ ನಾನು ಹೇಳಿದೆ ನೋಡಿ, ಅಲ್ಲಿ ಕ್ಯಾನ್ಸರ್ ಫ್ರೂಟ್ ಅಂತೇಳಿ. ಆ ಬೀಜ ಮಾಡ್ಕೊಂಡು ನಾವೇ ಮಾಡ್ಕೋತಿದೀವಿ. ಎಲ್ಲ ತೋಟದಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಗಿಡ ಹಾಕ್ಬಿಡ. ಇವೆಲ್ಲ ಕ್ಯಾನ್ಸರ್ ಫ್ರೂಟ್. ಹೌದೌದು. ಮಕುಟ ದೇವ ಅಂತೇಳಿ. ಇದು ನೋಡಿ J33 ಅಂತೇಳಿ, ಒಳ್ಳೆ ಸ್ವೀಟ್ ಆಗಿರೋಂಥ ಜಾಕ್ ಫ್ರೂಟ್ ಇದು ನೋಡಿ. ಎಷ್ಟು ರೌಂಡ್ ಇದು ನೋಡಿ. ರಾಂಬುಟಾನ್ ನಮ್ಮ ಏರಿಯಾದಲ್ಲಿ ಈ ತರ ಎಲೆ ಬಂದ್ಬಿಟ್ಟು ಹಂಗೆ ಬ್ಲಾಕ್ ಆಗಿ ಬಿದ್ದೋಗ್ಬಿಡುತ್ತೆ. ಇದೊಂದು ದೊಡ್ಡ ಗಿಡ ತರಿಸಿದೀನಿ, 14,000 ರೂಪಾಯಿ ಕೊಟ್ಟು ಕೇರಳದಿಂದ. ಸ್ವಲ್ಪ ಪರವಾಗಿಲ್ಲ, ನೆರಳಲ್ಲಿದೆ, ಹಂಗಾಗಿ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಎಲ್ಲ ಹಂಗೆ ಎಲೆ ಡ್ರಾಪ್ ಆಗಿ ಬಿದ್ದೋಗ್ಬಿಡೋದು. ಇದು ಸೀಡ್ಲೆಸ್ ಜಾಕ್ ಫ್ರೂಟ್. ಇದು ಬೀಜ ಇಲ್ಲ, ಒಳಗಡೆ ಬೀಜ ಇರಲ್ಲ. ಜಾಕ್ ಫ್ರೂಟ್ ಅಲ್ಲಿ ಸೀಡ್ಲೆಸ್ ಇದು. ಆ ಕಡೆ ತುಂಬಾ ನೋಡಿ ಅಲ್ಲೆಲ್ಲ ಬಿಟ್ಟಿದೆ ಒಳಗೆಲ್ಲ. ಸೀಡ್ಲೆಸ್ ಜಾಕ್ ಫ್ರೂಟ್ ಇದು. ಬನ್ನಿ ಹಂಗೆ ಈ ಕಡೆಗೆ ನೋಡಿ, ವೆರೈಟಿ ಸಖತ್ತಾಗಿದೆ ನೋಡಿ, ಎಷ್ಟು ದಪ್ಪಕ್ಕಿದೆ ಇದು. ಬನ್ನಿ ಬ್ರದರ್ ಈ ಕಡೆ. ಇದು ನೀವು ನೇರಳೆ ಹಣ್ಣು ನೋಡಿದಿರಲ್ಲ? ಅವ್ರು ಬಂದ್ಬಿಟ್ಟು ನೇರಳೆ ಹಣ್ಣು, ಅದ್ರಲ್ಲಿ ವೈಟ್ ಇದು. ಇದಾವ ಸರ್, ಇದು ನೇರಳೆ ಹಣ್ಣು ವೈಟ್. ಇದು ನೇರಳೆ ಹಣ್ಣಲ್ಲಿ ವೈಟು, ಮೇಲ್ಗಡೆ ಮೇಲ್ಗಡೆನೂ ವೈಟ್ ನೋಡಿ. ಕಾಯಿ ಎಲ್ಲ ಫುಲ್ ಫ್ಲವರಿಂಗ್ ಆಗಿದೆ. ಅದೇ ನಿಮಗಲ್ಲಿ ಬನ್ನಿ ಹಂಗೆ, ನಿಮಗಲ್ಲಿ ಸ್ಟ್ರಾಬೆರಿ ಹೂವು ಅಂತ ಹೇಳಿದ್ನಲ್ಲ, ರೆಡ್ ಸ್ಟ್ರಾಬೆರಿ ಹೂವು. ಹೌದು. ಇದು ಎಲ್ಲೋ ಸ್ಟ್ರಾಬೆರಿ ಹೂವು ನೋಡಿ, ಎಲ್ಲ ಫುಲ್ ಫ್ಲವರಿಂಗ್ ಆಗಿದೆ. ಎಲ್ಲೋ ಸ್ಟ್ರಾಬೆರಿ ಹೂವು. ಹೌದು.
ಅದು ಹೊರಗಡೆ ನೋಡೋದಕ್ಕೆ ಎಲ್ಲೋನೇ ಇರುತ್ತೆ. ಒಳಗಡೆನೂ ಎಲ್ಲ ಇರುತ್ತೆ. ಇದು ರೈನ್ ಫಾರೆಸ್ಟ್ ಫ್ಲಂಬ್ ಅಂತೇಳಿ. ಬರ ಕತ್ಲೆ ಆಗತ್ತೆ ಬರ. ಇದನ್ನು ವರ್ಷ ಪೂರ್ತಿ ಮಾವಿನಕಾಯಿ ಬಿಡೋದು. ವರ್ಷ ಪೂರ್ತಿ? ಹೌದು. ಇದು ಬಿಳಿ ಸ್ವೀಟ್ ಆಗಿರೋಂಥದ್ದು ಹುಣಸೆ ಹಣ್ಣು. ಇದು ನೀವು ಹುಳಿ ಹುಣಸೆ ಹಣ್ಣು ನೋಡಿದಿರಲ್ಲ? ಹೌದು. ಅದರಲ್ಲಿ ಇದು ಸ್ವೀಟ್ ಹುಣಸೆ ಹಣ್ಣು. ಇದು ನಿಮಗೆ ಅಲ್ಲೊಂದು ಜಾಕ್ ಫ್ರೂಟ್ ತೋರಿಸಿದ್ನಲ್ಲ, ಸೀಡ್ಲೆಸ್, ಇದು ಗಮ್ಲೆಸ್. ಇದು ಮಾಮೂಲಿ ಕೆಲವೊಂದು ಹಣ್ಣ ಕೊಯ್ದ ತಕ್ಷಣನೇ ಒಂದ್ ಸ್ವಲ್ಪ ನಾರ್ ತರ ಅಂಟ್ತಾ ಇರುತ್ತಲ್ಲ, ಅದಿರೋದಿಲ್ಲ. ಗಮ್ಲೆಸ್. ಇದು ಗಮ್ಲೆಸ್. ಹೌದು. ಆಲ್ರೆಡಿ ಬಿಟ್ಟಿದೆ. ಇದು ಮಲ್ಲಿಕಾ ಮ್ಯಾಂಗೋ. ಒಳ್ಳೆ ಸಖತ್ ಟೇಸ್ಟ್ ಸರ್ ಇದು. ಮಲ್ಲಿಕಾ ತುಂಬಾ ಚೆನ್ನಾಗಿರುತ್ತೆ ಸರ್. ಸಖತ್ ಅಂದ್ರೆ ಫುಲ್ ಟೇಸ್ಟ್ ಇದು. ಅದ್ರಲ್ಲೂ ನಮ್ ತೋಟದ್ದು ನಮ್ಗೆ ಯಾವ ಮ್ಯಾಂಗೋನು ಬೇಡ. ಕೆಲವು ಸೆಟ್ ಆಗದಿರೋದನ್ನ ತಗೊಂಡ್ಬಂದು ಇಲ್ಲಿ ಇಟ್ಬಿಡ್ತೀವಿ. ಈ ವರ್ಷದಿಂದ ಇದ್ರೊಳಗೆ ಕಾಫಿ ಹಾಕ್ತಾ ಇದೀವಿ. ಕಾಫಿ, ಏಲಕ್ಕಿ. ನಿಮಗೆ ನೆಕ್ಸ್ಟ್ ಇದಕ್ಕೆ ಮಲೆನಾಡಲ್ಲಿ ಕಮರ್ಷಿಯಲ್ ಕ್ರಾಪ್ಗಳೆಲ್ಲ ಇಲ್ಲೇ ನಮಗೆ ಬಂದ್ಬಿಡ್ಬೇಕು. ನೋಡಿ, ಇದೊಂದು ನಮ್ದು 3 ಎಕರೆಲ್ಲಿದೆ. 3 ಎಕರೆ 5ನೇ ವರ್ಷ, 5th ಇಯರ್. ನೋಡಿ, ಎಲ್ಲ ಕಾಯಿಗಳು ಆಗ್ತಾ ಇದೆ. ಈ ಸತಿ ಹೂ ಜಾಸ್ತಿ ಆಗಿ ಸ್ವಲ್ಪ ಡ್ರಾಪ್ ಆಯ್ತು. ಏನಕ್ಕೆ ಅಂದ್ರೆ ನಾವ್ ಏನಾಗ್ಬಿಟ್ಟು ಸ್ವಲ್ಪ ನೀರ್ ಜಾಸ್ತಿ ಕೊಟ್ಬಿಟ್ಟು. ನೀರ್ ಜಾಸ್ತಿ ಕೊಡಬಾರ್ದು. ಇದಕ್ಕೆ ಏನು ಮೇಂಟೆನೆನ್ಸ್ ಇಲ್ಲ. ಇದಕ್ಕೆ ಯಾವ ಸ್ಪ್ರೇ ಹೊಡೆಯಂಗಿಲ್ಲ, ಯಾವ ಗೊಬ್ಬರ ಕೊಡಂಗಿಲ್ಲ, ಏನು ಮೇಂಟೆನೆನ್ಸ್ ಫ್ರೀ ಒಂದು ಫ್ರೂಟ್ ಬೆಳಿಬಹುದು ಅಂದ್ರೆ ಅದು ಬಟರ್ ಫ್ರೂಟ್. ಇದಕ್ಕೆ ಖರ್ಚಿಲ್ದಲೇ ಬೆಳಿಬೇಕು. ಅತಿಯಾಗಿ ಆರೈಕೆ ಮಾಡಿದ್ರೆ ಅದರಲ್ಲಿ ತೊಳಕಾಗಲ್ಲ. ನೋಡಿ, ಇದ್ರಲ್ಲೆಲ್ಲ ಈಗ ಕಾಯಿ ಆಗ್ತಾ ಇದೆ. ಇಲ್ಲಿ ಬಿಟ್ಟಿದೆ ನೋಡಿ, ಈ ಕಡೆ ಬಲ್ಬ್. ಹೌದು. ಹೋದ್ಸತಿ ಒಂದು 2 ಟನ್ ಕಾಯಿ ಕುಯ್ದಿದೀವಿ. 2.5 ಟನ್. ಟೋಟಲಿ ಒಂದು ಎಷ್ಟು ಗಿಡಗಳಿರ್ಬೋದು ಸರ್ ಇಲ್ಲಿ? 500 ಗಿಡ ಇದೆ. 500 ಇದೆ. 500 ಗಿಡ ಇದೆ. ಮಧ್ಯದಲ್ಲಿ ಅಡಿಕೆ ಹಾಕಿದೀವಿ. ಇದ್ರ ಮಧ್ಯದಲ್ಲಿ ಈಗ ನೆಕ್ಸ್ಟ್ ಕಾಫಿ ಹಾಕ್ತಿವಿ. ಏನೇನೋ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಹೇಳಿದೆ. 1 ವರ್ಷದ ಅಡಿಕೆ ಹೆಂಗಿದೆ ನೋಡಿ ನಮ್ದು. 1 ವರ್ಷ ಹೆಂಗ್ ಬಂದಿದೆ ನೋಡಿ. 5ನೇ ವರ್ಷದ ಬಟರ್ ಫ್ರೂಟ್ ಹೆಂಗಿದೆ ನೋಡಿ. ಹೌದು ಸರ್, ಸಖತ್ತಾಗಿದೆ. ಒಟ್ಟಿನಲ್ಲಿ ಏನು ಆರೈಕೆ ಮಾಡಿದ್ರೆ ಚೆನ್ನಾಗಿ, ಆರೈಕೆ ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗಿ ಬರುತ್ತೆ. ಹೋದ ವರ್ಷ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಕಾಯಿ. ಅದಕ್ಕೆ ಈ ವರ್ಷ ಅಷ್ಟು ಹೂ ಬಿಟ್ಟಿತ್ತು, ಎಲ್ಲ ಡ್ರಾಪ್ ಆಗ್ಬಿಟ್ಟಿದೆ. ಅದು ನೀರ್ ಜಾಸ್ತಿ ಕೊಟ್ಟು ಅಂತ ಅನ್ಸ್ತಾ ಇದೆ. ಇಲ್ಲ, ಇದ್ರಲ್ಲಿ ನೀರು ಜಾಸ್ತಿ ಕೊಟ್ಟರು ಆ ರೀತಿ. ಹೌದೌದು, ಇದರಲ್ಲಿ ಬರ್ತಾ ಇದೆ. ಇದ್ರಲ್ಲೆಲ್ಲ ಇದೆ. ನಂಗೆ ಶೇಡ್ ಆಗ್ತಾ ಬಂತಲ್ಲ ಕತ್ಲೆ. ಇಲ್ಲ, ಇಷ್ಟಿದ್ರೆ ತಗೊಳುತ್ತೆ ಸರ್, ಎಂತಂದ್ರೆ. ಹೌದಾ? ತಗೊಳುತ್ತೆ ಸರ್, ತುಂಬಾ ಚೆನ್ನಾಗಿ ತಗೊಳುತ್ತೆ. ಈ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಕಡೆ ಹೂ ಜಾಸ್ತಿ ಬಿಟ್ಟಿತ್ತು ಸರ್. ಅದು ಫುಲ್ ಬಿಟ್ಟಿತ್ತು. ಅದೆಲ್ಲ ಕಾಯಿ ಕಚ್ಚಿದೆ ಸರ್. ಅದು ಕೆಲವು ಕಚ್ಚಿದೆ, ಕೆಲವು ಕಚ್ಚಿಲ್ಲ. ಬಿದೋಗ್ಬಿಡ್ತಾ? ಅದು ಏನಾಗ್ಬಿಡ್ತು, ಅಡಿಕೆ ಹಾಕಿದ್ವಲ್ಲ, ಅಡಿಕೆಗೆ ನೀರ್ ಕೊಡಕ ಅಂತೇಳಿ ಡೈಲಿ ನೀರ್ ಕೊಡ್ತಿದ್ವಲ್ಲ, ಅದ್ರ ಬೇರೆ ಇಲ್ಲಿ ತನಕ ಬಂದ್ಬಿಟ್ಟಿರತ್ತಲ್ಲ. ಇಲ್ಲಿಗೆ ನೋಡಿ, ನೀವ್ ಇಲ್ಲಿಗೆ ಬಂತು ಅಂದ್ರೆ ನೀವ್ ಒಂಥರ ಮಲೆನಾಡಿಗೆ ಬಂದಂಗೆ. ಹೌದೌದು, ಒಂಥರ ಈ ವಾತಾವರಣ ಕೂಡ ಫುಲ್ ಕೂಲ್ ಆಗಿದೆ. ಪೆಪ್ಪರ್ ಅಷ್ಟೇ ನೋಡಿ, ನಮ್ಗೆಲ್ಲ ಟ್ರಯಲ್ ಆಗಿ ಮಾಡಿದೀವಿ. ಪೆಪ್ಪರ್ ಸೂಪರ್ ಆಗಿ ಬಂದಿದೆ. ಈ ವರ್ಷ ಒಂದು 20,000 ಪೆಪ್ಪರ್ ತಂದು ಎಲ್ಲ ಸಿಲ್ವರ್ ಇದೆಯಲ್ಲ, ಎಲ್ಲ ಸಿಲ್ವರ್ಗೆ ಹಬ್ಬಿಸ್ಬಿಡ್ತೀನಿ. ಈ ಸಿಲ್ವರ್ಗೆ ಹಬ್ಬಿಸ್ಬೋದು ಸರ್? ಈಗ ಹಬ್ಬಿಸಕ್ಕಂತಾನೆ. ಈಗ ನಾವು ಇದಕ್ಕೆ ಅಡಿಕೆ ಬರಕ್ ಹಬ್ಬಿಸ್ತಾರೆ ಆಕ್ಚುಲಿ. ಈಗ ಸಿಲ್ವರ್ಗೆ ಹಬ್ಬಿಸ್ಬೋದು. ಆಕ್ಚುಲಿ ಮಲೆನಾಡ್ ಕಡೆ ಎಲ್ಲ ಕಾಫಿ ಬಿಟ್ರೆ ಇದಕ್ಕೆ ಹಬ್ಸೋದು. ಸಿಲ್ವರ್ ಗಿಡಕ್ಕೆ ಹಬ್ಸೋದು. ಆಲದ ಮರ ಸಿಕ್ಕಾಪಟ್ಟೆ ಬೃಹದಾಕಾರವಾಗಿ ಬೆಳೆದಿದೆ ಸರ್. ನಾವು ಜಮೀನ್ ತಗೊಂಡಾಗ 2 ಇದ್ದಿದ್ದು. ಈ ಆಲದ ಮರ ಕಡಿಬಾರದು ಅನ್ನೋ ದೃಷ್ಟಿಯಿಂದ ನಾವು ಅವಾಗಿಂದ ಪರಿಸರದ ಬಗ್ಗೆ ಭಾರಿ ಕಾಳಜಿ. ಆ ಮರ ಕಡಿದ್ರೆ 5,000 ರೂಪಾಯಿ ಕೊಡಲ್ಲ, 10,000 ರೂಪಾಯಿ ಕೊಡಲ್ಲ. ಹೌದೌದು, ಖಂಡಿತ. ಅದಕ್ಕೆ ಇರ್ಲಿ ಅಂತ ಹಂಗೆ ಉಳಿಸ್ಕೊಂಡ್ಬಿಟ್ಟಿದ್ವಿ. ಹೌದು, 2 ಇದ್ದಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನೀವು ಖಾಲಿ ಜಾಗ ಇದ್ದಾಗ ನಾನು ಫೋಟೋ ಕಳಿಸಿದ್ರಲ್ಲ, 2 ಮರಗಳಿದ್ದು. ಕ್ಯಾಶ್ಯೂ ನಟ್. ಇದರಲ್ಲಿ ರೆಡ್ ಕಲರ್ ಇದೆ, ವೈಟ್ ಯೆಲ್ಲೋ ಕಲರ್ ಇದೆ. ಕ್ಯಾಶ್ಯೂ ನಟ್ ಇದು. ಕ್ಯಾಶ್ಯೂ ನಟ್ ಅಲ್ಲಿ ಒಂದು ಆಲ್ರೆಡಿ ಬಿಟ್ಟಿತ್ತು ಕ್ಯಾಶ್ಯೂ. ಹೌದೌದು. ಇಲ್ಲಿ ಕೆಲವು ಕ್ಯಾಶ್ಯೂ ನಟ್ ಹೇಗಿರುತ್ತೆ ಅಂದ್ರೆ ನೋಡಿರೋದಿಲ್ಲ ಜನ. ಇಲ್ಲಿ ಬಿಟ್ಟಿದೆ ಕ್ಯಾಶ್ಯೂ. ಗೋಡಂಬಿ ಇದ್ರಲ್ಲೇ ಮಾಡೋದಲ್ಲ ಸರ್? ಗೋಡಂಬಿ ಅದ್ರಲ್ಲೇ. ಇಲ್ಲೊಂದಿದೆ, ಬನ್ನಿ.
ಇದೊಂದ್ಬಿಟ್ಟು ಇದು ಫಾರಿನ್ ವೆರೈಟಿ ಅಬ್ಯೂ ಅಂತೇಳಿ. ಅಬ್ಯೂ ಸರ್ ಇದು ಅಬ್ಯೂ ಅಂತೇಳಿ. ಅಬ್ಯೂ ಅಂತ. ಇದು ಫ್ಲವರ್ ಆಗಿತ್ತು, ಒಂದೆರಡು ಹಣ್ಣಾಗಿತ್ತು. ಇಲ್ಲಿ ನಮ್ಮ ಲೇಬರ್ಸ್ ತಿನ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಟೇಸ್ಟ್, ಒಳ್ಳೆ ಸಪೋಟಾ ಫ್ಯಾಮಿಲಿ ಇದು. ಸಪೋಟಾ ಫ್ಯಾಮಿಲಿ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ ಅಬ್ಯೂ ಅಂತೇಳಿ. ಇದನ್ನು ಕಮರ್ಷಿಯಲ್ ಆಗಿ ಮಾಡ್ಬೋದು ನಮ್ಮ ಕಡೆ. ಇದು ನಿಮಗೆ ಸಾವಿರ ಕದಳಿ ಅಂತ ಹೇಳಿದ್ನಲ್ಲ, ಬಾಳೆ ಆ ಥರ ಸಾಕಿದ್ದೀನಿ. ಸಾವಿರ ಕದಳಿ ಅಂದ್ರೆ ಯಾವ ರೀತಿ? 1000 ಮೇಲೆಯಿಂದ ಕೆಳಕ್ ತನಕನೂ ಬಾಳೆ. ನೆಲ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ನೆಲ ತನಕ. ಇದು ಒಂದು ಗ್ರೀನ್ ವಾಟರ್ ಪಲ್ ನೋಡಿ, ಅಲ್ಲೆಲ್ಲ ಫ್ಲವರಿಂಗ್ ಆಗಿದೆ. ಗ್ರೀನ್ ವಾಟರ್ ಪಲ್. ಇದು ಒಂದು ಬಿಟ್ಟು ಫ್ಲವರಿಂಗ್ ಆಗಿದೆ. ಇದು ನೋಡಿ ಎಗ್ ಫ್ರೂಟ್ ಅಂತೇಳಿ. ಇದು ಎಗ್ ಫ್ರೂಟ್ ನೋಡೋದಕ್ಕೆ ಎಗ್ ತರ ಒಳಗಡೆನು ಎಗ್ ಯೆಲ್ಲೋ ಕಲರ್, ಹೊರಗಡೆನು ಎಗ್ ಯೆಲ್ಲೋ ಕಲರ್, ಅದಕ್ಕೆ ಎಗ್ ಫ್ರೂಟ್ ಅಂತ. ಎಗ್ ಫ್ರೂಟ್ ಅಂತ ಎಗ್ ಫ್ರೂಟ್ ಅಂತಾರೆ. ಹೊರಗಡೆನು ಎಲ್ಲ ಇರ್ತದೆ, ಒಳಗಡೆನು ಕೂಡ. ಹೌದು ಸರ್, ಹೌದು. ನಾವು ಮೊಟ್ಟೆನಲ್ಲಿ ಯೋಕ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೇಮ್ ಸಪೋಟಾ 4-5 ವೆರೈಟಿ ಇದೆ. ಮೇಮೆ ಸಪೋಟಾ ಇದೆ, ಗ್ರೀನ್ ಸಪೋಟಾ ಇದೆ, ಕ್ರಿಕೆಟ್ ಬಾಲ್ ಸಪೋಟಾ ಇದೆ, ಇನ್ನೊಂದು 5 ವೆರೈಟಿ ಸಪೋಟಾಗಳಿದೆ. ಇದು ಅಷ್ಟೇನೆ ಸೀಡ್ಲೆಸ್ ವಾಟರ್ ಪಲ್ಲು. ಇದು ಒಂದು ಫಾರಿನ್ ವೆರೈಟಿ ಇದೇನೆ, ವೈಟ್ ಲಾಂಗ್ ಬರುತ್ತೆ ಇದು. ಇದು ರುದ್ರಾಕ್ಷಿಗೆ ಅಂತೇಳಿ ಯೂಸ್ ಮಾಡ್ತಾರ. ಆಲ್ರೆಡಿ ಕಾಯಿ ಇದೆ. ಈ ಕಾಯಿನ ತಗೊಂಡು ರುದ್ರಾಕ್ಷಿ ಮಾಡೋದು. ಹೌದು, ಸಿಕ್ಕಾಬಟ್ಟೆ ಕಾಯಾಗಿತ್ತು, ಅಳಿಲು ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಸ್ವೀಟ್ ಇರುತ್ತೆ ಅದು ಪಲ್ಪ್, ಹಂಗಾಗಿ ಬೀಟ್ರೂಟ್ ಗೂವಾ ಅಂತೇಳಿ. ನೋಡೋದಕ್ಕೆ ಬೀಟ್ರೂಟ್ ಏನು ಪಲ್ಪು ಅಷ್ಟೇನೆ, ಹೊರಗಡೆ ಕಲರ್ ಅಷ್ಟೇ, ಒಳಗಡೆ ಕುಯ್ದ್ರು ಅಷ್ಟೇ ಬೀಟ್ರೂಟ್ ತರ. ಹೌದು. ಇದೊಂದು ಬಿಟ್ಟು ಹ್ಯಾಂಡ್ ಫುಲ್ ಪೈನಾಪಲ್ ಅಂತೇಳಿ. ಇವೆಲ್ಲ ತೋಡ ಇದು ಇಸ್ಕೋ ಸೈಡ್ ಕರ್ನ. ಈ ಪೈನಾಪಲ್ ಹೊರಗಡೆಯಿಂದಾನೆ ಎಸ್ಲು ಇರುತ್ತಲ್ಲ, ಹಿಂಗ್ ಹೇಳಿದ್ರೇನೆ ಬರುತ್ತೆ. ಹ್ಯಾಂಡ್ ಫುಲ್ ಪೈನಾಪಲ್ ಅಂತೇಳಿ. ಇದು ರಸಬಾಳೆ. ಇವಾಗ ಕಟ್ ಮಾಡಿರೋದು ಸರ್ ಇದು? ಈಗ ಕಟ್ ಮಾಡಿರೋದು ರಸಬಾಳೆ. ಸರ್ ಇವಕ್ಕೆ ನೀವು ಯಾವ್ದನ್ನು ಫರ್ಟಿಲೈಸರ್ಸ್ ಯಾವ್ದು ಇಲ್ಲ ಸರ್, ಯಾವ್ದು ಇಲ್ಲ, ಏನು ಹೊಡೆದಿಲ್ಲ. ಅವಕ್ಕೆ ನೀರ್ ಕೊಟ್ರೆ ಸಾಕಾಗಿದೆ ಈಗ. ನೋಡಿ ಸರ್, ಇದು ಗುಜ್ಜೆ ಅಂತಾರೆ, ಬ್ರೆಡ್ ಫ್ರೂಟ್ ಅಂತಾರೆ. ರೆಡ್ ಫ್ರೂಟ್ ಅಂತೇಳಿ. ಈ ಹಲಸಿನಕಾಯಿ ತರಾನೇ ಬಿಡುತ್ತೆ, ಆದ್ರೆ ಇದನ್ನ ಹಣ್ಣಾಗಲ್ಲ. ಇದನ್ನ ಪಲ್ಯಕ್ಕೆ, ಸಾಂಬಾರ್ಗೆ ಅದಕ್ಕೆ ಉಪಯೋಗಿಸೋದು. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಕರಾವಳಿ ಮಲೆನಾಡು ಕಡೆಯವರಿಗೆ ಕೇಳಿದ್ರೆ ಅವ್ರ ನೆಚ್ಚಿನ ಪಲ್ಯಕ್ಕೆ ಉಪಯೋಗಿಸೋದು ಇದು ಬ್ರೆಡ್ ಫ್ರೂಟ್ ಅಂತೇಳಿ. ಎಲ್ಲ ಒಂದು ರೆಸಾರ್ಟ್ ನೋಡೋ ಅನುಭವ ನನಗೆ ಆಗ್ತಾ ಇದೆ. ರೆಸಾರ್ಟ್ ಅಲ್ಲಿ ಎಲ್ಲಾ ತರದ ವೆರೈಟಿ ಸಿಗಲ್ಲ ಬಿಡಿ. ನೀವು ಎಷ್ಟೇ ದುಡ್ಡು ಮಾಡಿ ಸಾಕು, ಸ್ಟಾಪ್ ಮಾಡ್ಕೊ. ಸರ್ ಇದು ಚಿಕ್ಕದ್ರಲ್ಲೇ ಬಿಡ್ತಾ ಇದೆಯಲ್ಲ ಇಷ್ಟು? ಅದು ಅಷ್ಟೇನೆ, ಅದು ವರ್ಷ ಪೂರ್ತಿ ಬಿಡುತ್ತೆ. ಥೈಲ್ಯಾಂಡ್ ಮ್ಯಾಂಗೋ ಅದು. ಇದೊಂದು ಸ್ವಲ್ಪ ಹೇಳಿ ಸರ್. ಥೈಲ್ಯಾಂಡ್ ಮ್ಯಾಂಗೋ ಅಂತ ಚಿಕ್ಕದ್ರಲ್ಲೇ ಬಿಟ್ಬಿಟ್ಟಿದೆ? ಅಷ್ಟಲ್ಲೇ ಬಿಡುತ್ತೆ ಕಾಯಿ. ಥೈಲ್ಯಾಂಡ್ ಮ್ಯಾಂಗೋ ಅಂತ. ಥೈಲ್ಯಾಂಡ್ ಮ್ಯಾಂಗೋ ಹಾಗಾಗಿ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಾನು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿದ್ದೀನಿ. ವಿಭಿನ್ನ ಒಂದು 300 to 400 ವೆರೈಟಿ. ನಮ್ಮ ರೈತರು ನೆಕ್ಸ್ಟ್ ನಾವೇನು ಕಮರ್ಷಿಯಲ್ ಆಗಿ ಏನ್ ಬೆಳಿಬೋದು ನಮ್ಮ ಈ ಭಾಗದವರು. ನಮ್ ಇಲ್ಲಿ ನನಗೆ ಬಂದಿದೆ ಅಂತ ಹೇಳಿದ್ರೆ 3-4 ಡಿಸ್ಟ್ರಿಕ್ಟಿಗೆ ಖಂಡಿತ ಬರುತ್ತೆ. ನೆಕ್ಸ್ಟ್ ನಾವು ಕಮರ್ಷಿಯಲ್ ಆಗಿ ಏನ್ ಮಾಡ್ಬೋದು? ಅಬ್ಯೂ ಮಾಡ್ಬೋದು, ಬ್ಲಾಕ್ ಸಪೋಟಾ ಮಾಡ್ಬೋದು, ವಾಟರ್ ಆಪಲ್ ಮಾಡ್ಬೋದು, ಆಮೇಲೆ ಮೆಕಡೋಮಿಯಾ ಮಾಡ್ಬೋದು. ಈ ತರ ಹಲ್ಸಲ್ ಮಾಡ್ಬೋದು. ಹಲ್ಸಲ್ಲಿ ಒಳ್ಳೊಳ್ಳೆ ವೆರೈಟಿ ಇದೆ. ಮ್ಯಾಂಗೋಲಿ ಡಿಫ್ರೆಂಟ್ ವೆರೈಟಿ ಮಾಡ್ಬೋದು. ನಾವು ಈ ತರ ಯಾಕೆ ಮಾಡಬಾರ್ದು ಅನ್ನೋದು ಟ್ರಯಲ್ ಮಾಡಿರೋದು ಈಗ ಎಲ್ಲ ಟ್ರಯಲ್. ಈಗ ಏನಾಗಿದೆ ಅಂದ್ರೆ ಎಲ್ಲ ಪ್ಲಾಂಟ್ ರೇಟ್ ನಿಮಗೂ ಗೊತ್ತಿದೆ, 5,000, 4,000, 3,000, 5,000. ಅದು ಆಮೇಲೆ ಅದು ಜಿನೈನ್ ಇದೆ ಅನ್ನೋದು ಮುಖ್ಯ. 4 ವರ್ಷದ ತನಕ ಕಾಯ್ದು ಅದ್ಯಾವುದೋ ವೆರೈಟಿ ಬಿಟ್ಟು ಅದಕ್ಕೆ ನೀವು ಸೆಲೆಕ್ಷನ್ ಮಾಡ್ಬೇಕು. ಜನೈನ್ ನರ್ಸರಿಗಳಲ್ಲೇ ಸೆಲೆಕ್ಷನ್ ಮಾಡಬೇಕು. ಅದು ಒಂದು 5-6 ನರ್ಸರಿ ಹೆಸರು ಹೇಳ್ತೀನಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ. ನೀವು ಅಲ್ಲಿ ತಗೋಬಹುದು. ಕಡಿಮೆ ರೇಟ್ ಸಿಕ್ತು ಅಂತೇಳಿ ಎಲ್ಲೋ ಅವ್ನು 5,000 ರೂಪಾಯಿ ಗಿಡ ಹೇಳ್ತೇನೆ ಅಂತೇಳಿ ಯಾರೋ ಒಂದು 300 ರೂಪಾಯಿ ಕೊಡ್ತಾನೆ ತಗೊಂಡ್ರೆ ತಪ್ಪದು. ಅವನು ಡೂಪ್ಲಿಕೇಟ್. ಎಲ್ಲ ವೆಸ್ಟ್ ಬೆಂಗಾಲ್ ಕಡೆ ಇದೆಲ್ಲ ನಡೆಯೋದಿದೆ ಕೆಲಸ ಜಾಸ್ತಿ. ಒಳ್ಳೆ ಸೆಲೆಕ್ಷನ್, ನರ್ಸರಿನೂ ಒಳ್ಳೆ ಸೆಲೆಕ್ಷನ್ ಮಾಡ್ಬೇಕು ನೀವು, ಅದು ಇಂಪಾರ್ಟೆಂಟ್. ಅವ್ರು ಯಾವ್ದ 4 ವರ್ಷ 5 ವರ್ಷ ಮಕ್ಳ ತರ ಬೆಳೆಸಿ ಆಮೇಲೆ ಅದು ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಕಟ್ ಮಾಡಿ ಬಿಸಾಕೋದು. ನೀವು ಈಗ ಸೀಡ್ಲಿಂಗ್ ಗಿಡ ಹಾಕಿದ್ರು ಯಾವ್ದನ್ನು ಕಟ್ ಮಾಡಿ ಬಿಸಾಕಂತ ಅವಶ್ಯಕತೆನೇ ಇಲ್ಲ. ನೀವು ಅದಕ್ಕೂ ಕಟ್ ಮಾಡಿ ಗ್ರಾಫ್ಟಿಂಗು, ಮ್ಯಾಂಗೋಲ್ ಒಂದು 10 ವೆರೈಟಿ ಮಾಡ್ಬೋದು, ಹಲ್ಸಲ್ 10 ವೆರೈಟಿ ಮಾಡ್ಬೋದು,
ಆಮೇಲೆ ವಾಟರ್ ಆಪಲ್ ವೆರೈಟಿ ಮಾಡ್ಬೋದು, ಎಲ್ಲದ್ರಲ್ಲೂ ಡಿಫ್ರೆಂಟ್ ವೆರೈಟಿ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಮಾಡ್ತೀನಿ ಈ ಕೆಲವು ಒಂದೊಂದೇ ಪ್ಲಾಂಟ್ ಅಲ್ಲಿ 10 ವೆರೈಟಿ ಗ್ರಾಫ್ಟಿಂಗ್ ಮಾಡೋದು ಹೆಂಗೆ. ಈಗ ನಮ್ಮ ಹತ್ರ ಗ್ರಾಫ್ಟಿಂಗ್ ಎಕ್ಸ್ಪರ್ಟ್ಗಳಿದ್ದಾರೆ. ನಮ್ಮ ಹುಡುಗ ಒಬ್ಬ ಹರೀಶ್ ಅಂತ ಇದ್ದಾನೆ, ಅವ್ನು ಪ್ರೂನಿಂಗ್ ಮಾಡೋನು, ಗ್ರಾಫ್ಟಿಂಗ್ ಮಾಡೋನು. ಅದನ್ನೆಲ್ಲ ಈಗ ನಾವು ಒಂದು ಏನೋ ರೈತರಿಗಂತ ಟ್ರೈನಿಂಗ್ ಎಲ್ಲ ಮಾಡ್ಬೇಕು ಅಂತಿದೀವಲ್ಲ, ಅದ್ರಲ್ಲೆಲ್ಲ ಇನ್ಕ್ಲೂಡಿಂಗ್ ಆಗುತ್ತೆ. ನಾವು ಬರೀ ಗಿಡ ಹಾಕೋದಲ್ಲ, ಅದನ್ನು ಪ್ರೂನಿಂಗ್ ಮಾಡ್ತಾ ಇರಬೇಕು, ಸೂರ್ಯನ ಬೆಳಕು ಅದಕ್ಕೆ ಬೀಳ್ತಾ ಇರಬೇಕು, ಅದನ್ನೆಲ್ಲ ಅದು ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ಹೆಂಗೆ ನಾವು ಮೇಂಟೈನ್ ಮಾಡಬೇಕು. ಗ್ರಾಫ್ಟಿಂಗ್ ಯಾವ ವೆರೈಟಿ, ಈಗ ನಮಗೆ ಸೀಡ್ಲಿಂಗ್ ವೆರೈಟಿ ನಾವೆಲ್ಲ 500 ಗಿಡ ನನ್ನ ಹತ್ರ ಸೀಡ್ಲಿಂಗ್ ವೆರೈಟಿ ಬಟರ್ ಫ್ರೂಟ್ ಇದೆ. ನೀವು ನೆಕ್ಸ್ಟ್ ಒಂದು 5 ವರ್ಷದಲ್ಲಿ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಅದಕ್ಕೆ ಕಟ್ ಮಾಡಿ ಬಿಸಾಕಂತದ್ದು, ಲಾಸ್ ಆಗಂತದ್ದು ಏನಿಲ್ಲ. ಅದನ್ನ ಕಟ್ ಮಾಡಿ ಯಾವ ವೆರೈಟಿ ನಾವು ಗ್ರಾಫ್ಟಿಂಗ್ ಮಾಡ್ಬೋದು. 2 ವರ್ಷದಲ್ಲಿ ಮತ್ತೆ ಹಣ್ಣು ಬಿಡುತ್ತೆ. ಹೌದು, ಖಂಡಿತ. ಲಾಸ್ ಗಿಡನೇ ಕಿತ್ತಾಕ್ತಾರ ಅಂತ ಅವಶ್ಯಕತೆನೇ ಇಲ್ಲ. ಮಾವು ಅಷ್ಟೇನೆ, ಯಾವ್ದಾರ ಲೋಕಲ್ ವೆರೈಟಿ ಇದೆ ಕಿತ್ತಾಕಂತ ಅವಶ್ಯಕತೆನೇ ಇಲ್ಲ. ನಿಮ್ ಮನೇಲಿ 5-6 ಇದೆ ಅಂತ ಹೇಳಿದ್ರೆ ಕಟ್ ಮಾಡಿ ಬೇರೆ ವೆರೈಟಿ ಗ್ರಾಫ್ಟಿಂಗ್ ಮಾಡ್ಕೋಬಹುದು. ಅದನ್ನೆಲ್ಲ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಅದು ಅನುಕೂಲ ಆಗೋದು. ಆಮೇಲೆ ದುಡ್ಡು ಮಾಡೋದು ಒಂದೇ ಕಾನ್ಸೆಪ್ಟ್ ಅಲ್ಲ, ಈ ಭೂಮಿ ದೇಶ ಉಳಿಸೋದು, ಈ ಭೂಮಿ ಉಳಿಸೋದು ಒಂದು ಕಾನ್ಸೆಪ್ಟ್ ಇದೆ. ಅದ್ ನೆಕ್ಸ್ಟ್ ನಿಮಗೆ ಬಂದಾಗ ಹೇಳ್ತೀನಿ ಅದನ್ನ ಬ್ರೀಫ್ ಆಗಿ. ಈಗ ನಾವ್ ಏನು ಆರ್ಗ್ಯಾನಿಕ್ ಮಾಡಿ ಭೂಮಿ ಉಳಿಸ್ಬೇಕು, ನೈಸರ್ಗಿಕವಾಗಿ ಭೂಮಿ ಉಳಿಸ್ಬೇಕು, ಹಂಗೇನೆ ರಾಜಕೀಯ ಪಕ್ಷನ ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅನ್ನೋ ಅದೊಂದು ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆನೂ ನಿಮಗೆ ಮಾತಾಡ್ಬೇಕಂತ ಇದ್ದೀನಿ. ಈಗ ಯಾಕಂತ ಹೇಳಿದ್ರೆ, ಈಗ ನಾವು ಮೀಸಲಾತಿ ಈಗ 4% ಯಾರಿಗೋ ಕೊಡ್ಬೇಕು, 10% ಕೊಡ್ಬೇಕು ಅಂತೆಲ್ಲ ಮಾತಾಡ್ತಾ ಇದಾರೆ. ಲಾಸ್ಟಿಗೆ ಈ ರಾಜಕೀಯ ತೆವಲುಗಳಿಗೆ ರಾಜಕೀಯ ಪಕ್ಷದವರು, ಈ ಬೇವಸಿ ನನ್ನ ಮಕ್ಕಳು ಎಲ್ಲ 3 ಪಾರ್ಟಿಯವರು ಅದೇನೆ ಅಧಿಕಾರ ಆಸೆಗೆ ಏನ್ ಬೇಕಾದ್ರೂ ಮಾಡಕ್ಕೂ ರೆಡಿ ಇದಾರೆ. ಇದ್ರಲ್ಲೂ 4% ಮೀಸಲಾತಿ ಕೊಡ್ತಾರೆ, ನಮ್ಮ ಭೂಮಿ ಕಿತ್ಕೊಳ್ತಾ ಬಂದ್ರೆ ಏನ್ ಮಾಡ್ಬೇಕು ನಾವು? ನೀವು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಪದ್ಧತಿ ಮಾಡ್ತಿದೀನಿ, ಭೂಮಿ ಉಳ್ಸಕ್ಕೆ ತಾನೆ. ನೀವು ದೇಶ ಉಳ್ಸೋ ಕೆಲಸನೂ ಮಾಡ್ಬೇಕು. ಅದ್ರ ಜೊತೆಗೆ ಒಳ್ಳೆ ಒಂದು ಆಯ್ಕೆ, ಒಂದು ಪಕ್ಷನ ಆಯ್ಕೆ ಮಾಡ್ಬೇಕಾಗತ್ತೆ. ಯಾವನೋ ಬಿಟ್ಟಿ ಕೊಡ್ತಾನೆ ಅಂತೇಳಿ ಇವತ್ತು ಅವನ ಅಧಿಕಾರಕ್ಕೆ ಬರಲ್ಲ ಅಂತೇಳಿ ಇನ್ನೊಬ್ಬ ಬರ್ತಾನೆ, ಅವನಕ್ಕಿಂತ ಜಾಸ್ತಿ ಬಿಟ್ಟಿ ಕೊಡ್ತಾನೆ. ಅವೆಲ್ಲ ಇಂಪಾರ್ಟೆಂಟ್ ಇದೆ. ಖಂಡಿತ. ನಾವು ಬರೀ ಭೂಮಿ ಉಳ್ಸೋ ಕೆಲಸ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗಾಗಿ ದೇಶ ಉಳ್ಸೋ ಕೆಲಸನೂ ನಾವು ಮಾಡ್ಬೇಕು. ಖಂಡಿತ. ಈ ತರ ಒಂದು ಮನವರಿಕೆ ಮಾಡೋದಕ್ಕೆ ಈಗ ನಮ್ಮ ರೈತರು ಈ ಒಂದು ವಿಡಿಯೋಗಳನ್ನ ಅಕಸ್ಮಾತ್ ನೋಡ್ತು ಅಂತಂದ್ರೆ ಇಷ್ಟೊಂದು ಸಾಕಷ್ಟು 350ರಿಂದ 400 ವೆರೈಟಿ ಅಷ್ಟು ಇದೆ. ನಾನು ಹೇಳಿದ್ನಲ್ಲ, ನಾನು ಇನ್ನು 2-3 ವರ್ಷದಲ್ಲಿ 1500 ವೆರೈಟಿ ಮಾಡ್ತೀನಿ. ಈಗ ಇಲ್ಲಿ ಜಾಗ ಕಮ್ಮಿ ಇದೆ, ಬೇರೆ ಕಡೆ ಒಂದು 5 ಎಕರೆ ತಗೊಂಡಿದ್ದೀನಿ. ಅದಕ್ಕಂತಾನೆ 1000 ವೆರೈಟಿ ನಾನು ಬೆಳೆದಿ ತೋರಿಸ್ತೀನಿ. ನಾನು ಈಗ ನಮ್ಮ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ರೈತರು ಏನಾದ್ರು ಈ ತರದ ಏನಾದ್ರು ಟ್ರೈನಿಂಗ್ ಬೇಕು ನೀವು ಹೇಳ್ತೀರಾ? ಖಂಡಿತ. ಒಂದೇ ಗಿಡದಲ್ಲಿ ನೀವು 12 ವೆರೈಟಿ ಮಾಡಿದೀವಿ. ಆ ತರದ್ ಇನ್ನೂ ಸಾಕಷ್ಟು ಇದೆ. ನಾನು ಹೇಳಿದಲ್ಲ, ನಿಮ್ಗೆ 24 ಗಂಟೆ ಬೇಕಾಗತ್ತೆ. ಸಾಕಷ್ಟು. ಬಾಳೆಲ್ಲೇ ಒಂದು 20 ವೆರೈಟಿ ಇದೆ, ತೆಂಗಲ್ ಒಂದು 15-20 ವೆರೈಟಿ ಇದೆ, ಮಾವಲ್ಲಿ ಒಂದು 70 ವೆರೈಟಿ ಇದೆ. ಮಾವಲ್ಲಿ ನೆಕ್ಸ್ಟ್ ಇಯರ್ಗೆ ಒಂದು 150 ವೆರೈಟಿ ಆಗುತ್ತೆ. 150 ವೆರೈಟಿ ನನ್ನ ಹತ್ರನೇ ಸಿಗುತ್ತೆ. 150 ವೆರೈಟಿ. ನಮ್ಗೆ ಯಾವ್ದು ನೆಕ್ಸ್ಟ್ ಫ್ಯೂಚರ್ಗೆ ಯಾವ್ದು ಒಳ್ಳೇದು ಅನ್ನೋದು ನಾವ್ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಮ ಭೂಮಿಗೆ ಯಾವ್ದು, ನಮ್ಮ ವೆದರ್ಗೆ ಯಾವ್ದು ಅನ್ನೋದು. ಇಲ್ಲಿ ಬಂದಂತ ರೈತರುಗಳಿಗೆ ಸ್ಟೇ ಆಗೋದಕ್ಕೆ ಅನುಕೂಲ, ಸ್ಟೇ ಆಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಎಲ್ಲ ಟೆಂಟ್ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ತುಂಬಾ ಹೊರಗಡೆಯಿಂದ ಅದು ನಾವು ನೋಡ್ಬೇಕು. ಇನ್ನು ಹೊರಗಡೆಯಿಂದ ಬಂದವರಿಗೆ ಇಲ್ಲೇ ಆದಷ್ಟು ನಾವು ಕ್ಲಾಸಸ್ ಗಳನ್ನ ಬೆಳಗ್ಗೆಯಿಂದ ಸಂಜೆ ತನಕನೇ ಕ್ಲಾಸಸ್ ತಗೊಳ್ಳೋದು ಅಂತ ಮಾಡ್ತಾ ಇದೀವಿ. ಅವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಆಮೇಲೆ ಆಲ್ಕೋಹಾಲ್ ಇಲ್ಲ, ನಾನ್ ವೆಜ್ ಇಲ್ಲ ಇಲ್ಲಿ. ಅದೆಲ್ಲ ಸ್ಟ್ರಿಕ್ಟ್ ಫಾಲೋ ಮಾಡ್ಬೇಕಾಗುತ್ತೆ. ಹಂಗಾಗಿ ನಾವು ಏನ್ ಮಾಡ್ತೀವಿ, ಬೆಳಗ್ಗೆಯಿಂದ ಸಂಜೆ ತನಕನೇ ಕ್ಲಾಸಸ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಹಾಲ್ಟಿಂಗ್ ಜಾಸ್ತಿ ಕಮ್ಮಿ. ತುಂಬಾ ಎಲ್ಲ ಹೊರಗಡೆಯಿಂದ ಬಂದಿರೋರಿಗೆ ಒಬ್ರಿಗೆ ಇಬ್ರಿಗೆ ಮಾತ್ರ ಟೆಂಟ್ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಮಾಡ್ತಾ ಇದೀವಿ. ತುಂಬಾ ಒಳ್ಳೆ ವಿಷಯ ನೀವು ಹೇಳ್ತಿರುವಂತದ್ದು. ರೈತರುಗಳಿಗೆ ತುಂಬಾನೇ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಅಡ್ವಾನ್ಸ್ ಆಗಿ ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಈಗೆಲ್ಲ ಅಪ್ಪಗ ಅಲ್ಮರ ಅಂತ ಒಂದೊಂದೇ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆಲ್ಲ ನನ್ಗೆ ಗೊತ್ತಿದ್ದು ಆಲ್ಮೋಸ್ಟ್ ಅಲ್ಲಿ ಈಗ ಒಂದ್ ತೆಂಗು, ಒಂದ್ ಅಡಿಕೆ, ಒಂದ್ ಮಾವು, ಸಪೋಟೋ ಸಮಥಿಂಗ್ ಏನೋ ನಾವು ನೋಡಿದ್ವಿ ಅಷ್ಟೇ. ಇಷ್ಟೊಂದು ವೆರೈಟಿ 350 ಗಿಡಗಳು ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಜೊತೆಗೆ ಫಾರಿನ್ ಅಲ್ಲಿ ಇರುವಂತ ಗಿಡಗಳು ನಾವು ಫಾರಿನ್ ಹೋಗಿ ನೋಡ್ತಾ ಇದ್ವಿ, ಕೆಲವೊಂದು ಮತ್ತೆ ಗೂಗಲ್ ಸರ್ಚ್ ಮಾಡಿ ನೋಡ್ತಾ ಇದ್ವಿ. ಅಂತದನ್ನ ನಾವು ಕಣ್ಣಾರ ನೋಡ್ಬಿಟ್ಟು ಬಹಳ ನನಗೆ ನೋಡಿದ್ರಲ್ಲಿ 50% ಎಲ್ಲ ಫ್ಲವರಿಂಗ್ ಆಗಿದೆ. ಇನ್ನೊಂದು 2-3 ಇಯರ್ಸ್ ಅಲ್ಲಿ 100%, ಆಲ್ಮೋಸ್ಟ್ 100% ನಂದು ಎಲ್ಲಾ ಫ್ರೂಟಿಂಗ್ ಆಗುತ್ತೆ. ನೀವು ನೋಡಿರಂಗೇನೆ ನಾನು ಇದನ್ನ ಖಾಲಿ ಜಾಗ ತಗೊಂಡು, ಪ್ಲೈನ್ ಜಾಗ ತಗೊಂಡು ಮಾಡಿರೋದು. ಇದು ಶ್ರಮ ಅಷ್ಟೇ ಪಟ್ಟಿದ್ದೀನಿ. ಒಂದೊಂದು ಗಿಡನು ಮಕ್ಳ ತರ ಸಾಕಿದ್ದೀನಿ. ಅದ್ರಲ್ಲಿ 2 ಮಾತೇ ಇಲ್ಲ. ಖಂಡಿತ. ತುಂಬಾ ಎಫರ್ಟ್ ಹಾಕಿ ಮಾಡಿದೀನಿ. ಹಾಗೆ ಇನ್ ಫ್ಯೂಚರ್ ಅಲ್ಲಿ ರೈತರಿಗೆ ಅನುಕೂಲ ಆಗಂತ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದೀವಿ. ನಾನು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ತುಂಬಾ ಲೋ ಕಾಸ್ಟ್. ಒಂದು ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ನಿಮ್ಮ ಮನಸ್ಸಿದೆಯಾ? ನಾವು ನೆಕ್ಸ್ಟ್ ಫ್ಯೂಚರ್ಗೆ ಏನ್ ಬೆಳಿಬಹುದು ನಮ್ಮ ಏರಿಯಾದಲ್ಲಿ? ಬರೀ ನಾವ್ ಇಲ್ಲಿ ಮಾವಿನಕಾಯಿ ಬೆಳೆದಿ ತಗೊಂಡೋಗಲ್ಲಿ ಸಾಬ್ರಿಗೆ ಮಾರೋದು, ಆ ಕಾನ್ಸೆಪ್ಟ್ ಎಲ್ಲ ಬಿಟ್ಬಿಡ್ಬೇಕು ಅಂತೇಳಿ.
ಹೌದು, ಮೌಲ್ಯವರ್ಧನೆ ಮಾಡ್ಕೋಬೇಕು. ನಾವೇನ್ ಬೆಳೆದಿದೀವಿ ನಾವೇ ಕೂಡ ಮಾರಾಟ ಮಾಡೋದು. ಈಗ ನಾನೇ ಹೇಳಿದ್ನಲ್ಲ ನಿಮಗೆ, ಏನ್ ಹೇಳಿದೆ ನೋಡಿ, ಎಳ್ನೀರು ನಾವು ಬೆಂಗಳೂರಲ್ಲಿ 60 ರೂಪಾಯಿ ಕೊಟ್ಟು ಕುಡಿಬೇಕು, 16 ರೂಪಾಯಿಂದ 18 ರೂಪಾಯಿಗೆ ಹೇಳ್ತಾರೆ. ಸೀಬೆಕಾಯಿ 25 ರೂಪಾಯಿಗೆ ತಗೊಳ್ತಾರೆ, 100 ರೂಪಾಯಿ ಕೊಟ್ಟು ತಗೋಬೇಕು ನಾವು. ವಾಟರ್ ಆಪಲ್ 25. ನೀವು ಯಾಕೆ ವಾಟರ್ ಆಪಲ್ ಎಲ್ಲ ಮಾರ್ತಾ ಇಲ್ಲ, ಹಂಗೆ ಬಿಟ್ಟಿದ್ದೀರಾ ಅಂತ ಕೇಳಿದ್ರಿ. 50 ವಾಟರ್ ಆಪಲ್ ಗಿಡ ಇದೆ, ನಮ್ಮ ಹತ್ರ ತಗೊಳ್ಳೋದು 25 ಇಂದ 30 ರೂಪಾಯಿ. ನನ್ನ ಗಾಡಿ ಡೀಸೆಲ್ಗೆನೆ ಆಗುತ್ತೆ 2000-3000. ಒಂದ್ಸತಿ ಬಂದು ತಗೊಂಡ್ ಹೋಗ್ತೀನಿ, ಅವ್ನು ಕೊಡೋ ದುಡ್ಡು 2000-3000 ಡೀಸೆಲ್ಗೆ ಆಗುತ್ತೆ. ಅದಕ್ಕೇನೆ ಪ್ರಾಣಿ ಪಕ್ಷಿ ತಿಂಡಿ ಅಂತ ನಂಗೆ ಬಿಟ್ಬಿಟ್ಟಿದ್ದೀನಿ. ಆಯ್ತಾ, ಬೇಜಾರಾಗಬಾರ್ದು. ಈಗ ನಾವು ನಮ್ಮ ಮಕ್ಕಳು ನೆಕ್ಸ್ಟ್ ಜನರೇಷನ್ ಗೆ ಏನ್ ಮಾಡ್ಬೋದು ಅನ್ನೋದು ಒಂದು ಪ್ರಾಕ್ಟಿಕಲ್ ಆಗಿ ಲ್ಯಾಬ್ ತರ ಮಾಡಿ ಮ್ಯೂಸಿಯಂ ತರ ಮಾಡಿದೀವಿ ಅಂತ ಇಟ್ಕೊಂಡು. ನಾನು ತೋಟ ಮಾಡಕ್ಕಿಂತ ಮುಂಚೆ ಹಲವಾರು ಪ್ರಾಪರ್ಟಿಗಳನ್ನ ತಮಿಳ್ನಾಡಿಗೆ ಹೋಗಿದ್ದೀನಿ, ಕೇರಳಕ್ಕೆ ಹೋಗಿದ್ದೀನಿ, ಒಂದೊಂದು ಗಿಡ ನೋಡಕ್ಕೆ ಹೋಗಿದ್ದೀನಿ. ಸುಮ್ಮನೆ ನಾನೇನ್ ತೋಟ ಮಾಡಿಲ್ಲ, ಒಂದು ಯಾವ ತರ ಮಾಡ್ಬೇಕನ್ನೋದನ್ನ ಒಂದು ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು. ಹೌದು, ಖಂಡಿತ. ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಗಿಡಗಳು ಇಂತಿಂತದೇ ಬೇಕು ಅಂತ ಒಂದು ಜೆನ್ಯೂನ್ ಗಿಡಗಳನ್ನ ನೀವು ಸರ್ ಹೇಳಿದ್ನಲ್ಲ, ಬಹಳ ಖುಷಿ ನಮ್ಗೆ. ನಾನು ಇನ್ನೂ ನಿಮಗೆ ತೋರಿಸಿಲ್ಲ, ಇನ್ನು ಒಂದು 1100 ವೆರೈಟಿ ಲೀಸ್ಟ್ ಮಾಡಿಟ್ಟಿದ್ದೀನಿ. ಅವೆಲ್ಲನೂ ಕೂಡ ನಾನೊಂದು 2-3 ವರ್ಷದಲ್ಲಿ 1500 ವೆರೈಟಿ ಬೆಳೆದು ತೋರಿಸ್ತೀನಿ ನಾನು ಈ ಮಂಡ್ಯದಲ್ಲಿ. ಮಂಡ್ಯದ ಭೂಮಿಲಿ 1500 ವೆರೈಟಿ ಬೆಳೆದು ತೋರಿಸ್ತೀನಿ. ಯಾಕೆಂದ್ರೆ ನಿಮ್ಮಂತ ರೈತರುಗಳು ನಮ್ಮ ಒಂದು ಮಂಡ್ಯದಲ್ಲಿ ಇದಾರೆ ಅಂತ ಬಹಳ ಖುಷಿ. ಯಾಕೆ ನಾವು ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ವಿಚಾರ ಇದು. ನಾವು ಬೇರೆ ಬೇರೆ ಕಡೆ ಹೋಗಿ ನೋಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮಂಡ್ಯದಲ್ಲೇ ಇಂಥ ಜಾಗದಲ್ಲಿ ಇಂಥ ಕಡೆ ಇದೆ ಅಂತಂದ್ರೆ ಇಷ್ಟೊಂದು ವೆರೈಟಿ ನಾವು ಒಂದೇ ಕಡೆ ನೋಡ್ತೀವಿ ಅಂದ್ರೆ ಬಹಳ ಖುಷಿ ವಿಚಾರ. ಜೊತೆಗೆ ಇಲ್ಲಿ ಘಮ ಅಂತ ಸ್ಮೆಲ್ ಬರ್ತದೆ. ಏನಂದ್ರೆ ರಾತ್ರಿ ರಾಣಿ ಸರ್, ಅದು ರಾತ್ರಿ ರಾಣಿ ಅಂತಾನೆ. ಅದು ರಾತ್ರಿ ಆದ್ಮೇಲೆ ಹೂ ಬಿಡುತ್ತೆ, ಒಳ್ಳೆ ಪರ್ಫ್ಯೂಮ್ ಇದ್ದಂಗೆ. ನಾನಿದು ವಿಶಿಷ್ಟವಾಗಿ ನೋಡಿ, ಈಗ ಎಂತ ಸ್ಮೆಲ್ ಇದೆ ನೋಡಿ. ಹೌದು, ಸ್ಟಾರ್ಟ್ ಆಗ್ತದೆ ನೋಡಿ. ಇನ್ನೂ ಸ್ಟಾರ್ಟ್ ಆಗುತ್ತೆ, ಫುಲ್ ಅರಳು ಬಿಡುತ್ತೆ. 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಕೂತ್ಕೊಳ್ಳಕ್ಕೆ ಆಗಲ್ಲ, ಅಷ್ಟು ಘಮ ಅಂತ. ಈಗ ಒಂದು ರಾತ್ರಿ ರಾಜ ಅಂತ ಒಂದು ಬರ್ತಾ ಇದೆ ತಾಲಿನಿಂದ, ಅದು ಬೆಳಗ್ಗೆ ಹೊತ್ತು ಆಗುತ್ತೆ. ಅದು ರಾತ್ರಿ ರಾಜ ಅಂತ. ಇದು ರಾತ್ರಿ ರಾಣಿ. ರಾತ್ರಿ ಅಲ್ಲ, ಬೆಳಗಿನ ರಾಜ ಅಂತ. ಬೆಳಗಿನ ರಾಜ, ರಾತ್ರಿ ರಾಣಿ. ಹೌದು, ರಾತ್ರಿ ರಾಣಿ ಅಂತ ಹೇಳಿದ್ದು. ಈ ರಾತ್ರಿ ಹೊತ್ತು ಮಾತ್ರ ಹೂ ಬಿಡೋದು. ಇದು ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್? ಇದು ಸಂಜೆ ಒಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ ಒಂದು 5:30-6 ಗಂಟೆ ತನಕ ಇರುತ್ತೆ. ಹಿಂಗೆ ಸ್ಮೆಲ್ ಇರುತ್ತೆ, ಹಿಂಗೆ ಇದೇ ತರ ಸ್ಮೆಲ್. ಇಡೀ ತೋಟನೇ ಪರ್ಫ್ಯೂಮ್ ಇದ್ದಂಗೆ ಬೆಳಿಗ್ಗೆವರೆಗೂ ಇದೇ ತರ ಬೆಳಿಗ್ಗೆ. ಇನ್ನೊಂದು ಬೆಳಗಿನ ರಾಜ ಅದು ಇನ್ನು ನಾನು ನೋಡಿಲ್ಲ, ಬೇರೆ ಕಂಟ್ರಿಯಿಂದ ಬರ್ತಾ ಇದೆ ಅದು. ಅದನ್ನ ಒಂದು ಇನ್ನು ಹಾಕಿ ಚೆಕ್ ಮಾಡ್ಬೇಕು ಅದನ್ನ. ಓಕೆ ಸರ್, ತುಂಬಾ ಬಹಳ ಖುಷಿ ಆಯ್ತು. ಏನ್ ಘಮ ಅಂತ ಯಾರು ಸೆಂಟ್ ಹಾಕೊಂಡಿದಾರೆ ಅಂತ ಅನ್ಕೊಂಡೆ. ಇದೊಂದು ಇನ್ಸುಲಿನ್ ಅಂತೇಳಿ, ಶುಗರ್ ಜಾಸ್ತಿ ಆದವ್ರಿಗೆ ಇನ್ಸುಲಿನ್ ಕೊಡ್ತಾರಲ್ಲ, ಆ ರೀತಿ ಆ ತರದ್ದು. ಇದು ಸಿಪ್ಪೆ ತಿಂದ್ರೆ ಇದೆಲ್ಲ ತಿಂದ್ರೆ ಇನ್ಸುಲಿನ್ ಇದು ಮಾಡುತ್ತೆ. ಅದ್ರ ಬದಲಾಗಿ ಇದನ್ನ ತಗೊಳ್ಬಹುದು. ಈ ತರದ್ದೇ ಔಷಧಿ ಗಿಡಗಳು ಸಾಕಷ್ಟಿದೆ. ಹೌದು, ಈಗ ರೈತರಿಗೆ ಹೇಳಷ್ಟು ದೊಡ್ಡವನಾಗಿಲ್ಲ, ನಾನು ಈ ಪ್ರಾಕ್ಟಿಕಲ್ ಆಗಿ ಕಲಿತಾ ಇರೋದು. ಈಗ ನಾನು ಕಲ್ತಿರೋದ್ರಲ್ಲಿ ಒಂದು 4 ವಿಚಾರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಆಯ್ತಾ, ಈಗ ಸ್ವಂತ ನನಗೆ ಅನುಭವ ಆಗಿರೋದ್ರಿಂದ 4 ವಿಚಾರ ಹೇಳ್ತಾ ಇದ್ದೀನಿ. ಇನ್ನು ಸಾಕಷ್ಟು ಪ್ರಾಕ್ಟಿಕಲ್ ಇದನ್ನ ಮಾಡ್ಬೇಕು ಅಂತ ಇದೆ. ಇನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಇದೆ. ಬೇರೆ ರೀತಿ ಹೇಳಿದ್ನಲ್ಲ, ಈಗ ನಮ್ಮ ಹತ್ರ ಒಂದು 400 ವೆರೈಟಿ ಅಂತ ಹೇಳಿದ್ರೆ 1000 ವೆರೈಟಿ ಪ್ಲಸ್ ವೆರೈಟಿ ಬಂದಾಗ ಇನ್ನೆಷ್ಟು ನಮ್ಗೆ ನಾಲೆಡ್ಜ್ ಬೇಕಾಗುತ್ತೆ. ಹೌದು, ಖಂಡಿತ. ಇಷ್ಟಕ್ಕೆ ಇಷ್ಟು ನಾಲೆಡ್ಜ್ ಸಾಕಷ್ಟು ಕಡೆ ಹೋಗಿ ಟ್ರಯಲ್ ನೋಡಿ ಮತ್ತೆ ವೆದರ್ ಸಪೋರ್ಟ್ ಮಾಡ್ಬೇಕು. ಎಲ್ಲ ಗಿಡ ಬಂದಿದ ತಕ್ಷಣ ಇಲ್ಲಿಗೆ ಬರಲ್ಲ. ಅದು ನಿಮಗೆ ತೋರಿಸಿದೆ, ಇದರಲ್ಲಿ ಬ್ಯಾಗ್ ಅಲ್ಲಿ ಪಾಲಿ ಬ್ಯಾಗ್ ಅಲ್ಲಿ ಹಾಕಿ ಇಟ್ಟು ನಾವು ವೆದರ್ ಸೆಟ್ ಮಾಡಿ, ಆಮೇಲೆ ತಗೊಂಬಂದಿದ ತಕ್ಷಣ ಸಣ್ಣ ಗಿಡ ಬಂದಿರುತ್ತೆ, ಅದನ್ನ ದೊಡ್ಡ ಬ್ಯಾಗ್ ಅಲ್ಲಿ ಪಾಲಿ ಬ್ಯಾಗ್ ಅಲ್ಲಿ ಹಾಕಿ ಬೆಳೆಸಿ, ಆಮೇಲೆ ಸನ್ರೈಸ್ ಬಿಟ್ಟು ತುಂಬಾ ಕೆಲಸ ಮಾಡಿ ವಾತಾವರಣಕ್ಕೆ ಸೆಟ್ ಯಾವ್ದಾಗ್ಲಿಲ್ಲ ನಿಮಗೆ ಅಲ್ಲಿ ತೋರಿಸಿದೆ, ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟಿದೀವಿ. ಅದು ನಮ್ಮ ಭೂಮಿಗೆ ಸೆಟ್ ಆಗಲ್ಲ ಅಂತ ಹೇಳಿದ್ರು. ಈ ತರ ನಾನು ಮಾಡ್ತಾ ಇದ್ದೀನಿ ಸರ್. ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ರಿ. ಒಂದು ನಮ್ಗೆ ನಾವೊಬ್ಬ ರೈತನ ಮಗನಾಗಿ ಈ ಒಂದು ಜಾಗಕ್ಕೆ ಬಂದು ನೋಡಿದ ತಕ್ಷಣ ಒಂಥರ ಮಲ್ನಾಡ್ ನೋಡ್ದಂಗ ಆಯ್ತು. ಅಂದ್ರೆ ಎಲ್ಲ ಮಲ್ನಾಡ್ ಫೀಲ್ ಆಗ್ಬೇಕು ಅಂದ್ರೆ ನೀವು ಚಿಕ್ಕಮಂಗ್ಳೂರ್ ಹೋಗ್ಬೇಕಂತ ಎಲ್ಲ ಮಡಿಕೇರಿ. ಹೌದೌದು, ನಮ್ಮ ಮಂಡ್ಯದಲ್ಲಿ ಈ ಒಂದು ಜಾಗಕ್ಕೆ ಬಂದ್ರೆ ಬನ್ನಿ ನೋಡಿ, ನಿಮ್ಗೆ ನೋಡಿದ್ರೆ ಫೀಲ್ ಆಗುತ್ತೆ. ಹೌದು, ಈಗ ಬೇಸಿಗೆನಲ್ಲೇ ಬಂದಿದೆ. ಆಕ್ಚುಲಿ ಬೇಸಿಗೆನಲ್ಲಿ ನೋಡಿ ಇಲ್ಲಿ ಕುಳಿತಿದೀವಲ್ವಾ, ತಣ್ಣಗೆ ಆಗ್ತಾ ಇದೆ. ಅಂದ್ರೆ ಒಂಥರ ಎಲ್ಲೋ ಮಲ್ನಾಡಿನಲ್ಲಿ ಇದೆಯೋ ಅಂತ ಕೂಲ್ ಆಗಿದೆ ವೆದರ್, ಅಷ್ಟು ಚೆನ್ನಾಗಿದೆ.
ನಿಮ್ ಜೊತೆನಲ್ಲಿ ಮಾತಾಡಿ ಬಹಳ ಖುಷಿ ಆಯ್ತು. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ನಲ್ಲೂ ನನಗೆ ಈ ಒಂದು ಮಾಹಿತಿನ ನೀವು ಕೊಟ್ರಿ. ಒಂದು 30% ನಿಮಗೆ ಬಂದಿರೋದು. ಹೌದು, ನೆಕ್ಸ್ಟ್ ಇನ್ನೂ ಒಂದ್ ದಿನ ಫ್ರೀ ಶೆಡ್ಯೂಲ್ ಅಲ್ಲಿ ನಿಮಗೆ ಈಗ ಇನ್ನೂ ಒಂದು ಆದಷ್ಟು ನಮಗೆ ಏನೇನು ಗಿಡಗಳಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಖಂಡಿತ. ಈ ಕೆಲವೊಂದು 305 ಗಿಡಗಳು ನೀವು ಪರಿಚಯ ಮಾಡಿದ್ರಿ, ಬಟ್ ಅದರಲ್ಲಿ ಆ ಒಂದು ಗಿಡಗಳು ಏನೇನು ಯೂಸೇಜ್ ಏನು, ಅದರಿಂದ ಅದನ್ನು ಯಾವ ಕಂಟ್ರಿಯಿಂದ ಬಂದಿದೆ ಅನ್ನೋದು, ಯಾವ ಇದಕ್ಕೆ ಫ್ಯಾಮಿಲಿಗೆ ಸೇರುತ್ತೆ, ಅದನ್ನೆಲ್ಲ ಬ್ರೀಫ್ ಆಗಿ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ತುಂಬಾ ಖುಷಿ ಆಯ್ತು ಸರ್. ಒಳ್ಳೆದಾಗಲಿ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವ್ ಏನ್ ಹೇಳೋದಕ್ಕೆ ಇಚ್ಛೆ ಪಟ್ವಿ ಅಂತಂದ್ರೆ, ಇದು ಸುವರ್ಣ ಭೂಮಿ ಅಂತ ಅನ್ಬಿಟ್ಟು ಒಂದು ತೋಟ ಮಾಡ್ಕೊಂಡಿರುವಂತದ್ದು, ಸುಮಾರು ಒಂದು 7 ಎಕರೆನಲ್ಲಿ ಇರುವಂತದ್ದು. ಇಲ್ಲಿ ಸುಮಾರು ಒಂದು 350ರಿಂದ ಇನ್ನೂ ಕೂಡ ಜಾಸ್ತಿ ಇರುವಂತ 350 ಪ್ಲಸ್ ಇರುವಂತ ಗಿಡಗಳು ನೀವು ಆಲ್ರೆಡಿ ನೋಡಿರುವಂತದ್ದು. ಅದನ್ನ ನಾವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ಲಿಲ್ಲ, ಸ್ವಲ್ಪನೇ ಕೂಡ ಹೇಳಿರುವಂತದ್ದು, ಗಿಡಗಳ ಒಂದು ಪರಿಚಯ ನಾವು ಮಾಡಿರುವಂತದ್ದು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಪ್ರತಿಯೊಂದು ಗಿಡದ್ದು ಅದರ ಒಂದು ಮೂಲ ಎಲ್ಲಿಂದ ಬಂತು, ಅದಕ್ಕೆ ಯೂಸೇಜ್ ಏನು, ಅದ್ರ ಹಣ್ಣು ತಿನ್ನೋದ್ರಿಂದ ನಮ್ಗೆ ಏನೇನೆಲ್ಲ ಯುಟಿಲೈಸ್ ಆಗ್ಬಹುದು, ಅದರ ಒಂದು ಉಪಯೋಗಗಳಾಗಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನಾವು ಇದೇ ಒಂದು ಲೊಕೇಶನ್ ಅಲ್ಲಿ ತಿಳ್ಕೊಳ್ಳೋಣ. ಆ ಒಂದು ಸುವರ್ಣ ಭೂಮಿ ಅಂತ ನಾನು ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು. ಇಲ್ಲಿ ರೈತರುಗಳಿಗೆ ಒಂದು ಟ್ರೈನಿಂಗ್ ಕೊಡೋದಕ್ಕೋಸ್ಕರವಾಗಿ ಮಾಡುವಂತದ್ದು, ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ತಾರೆ. ಇದು ಸುವರ್ಣ ಭೂಮಿ ಅಂತ ಹೆಸರಿಟ್ಟಿರೋದು ಬ್ಯಾಂಕಾಕ್ ಅಲ್ಲಿ ಇರೋದು ಏರ್ಪೋರ್ಟ್ ಹೆಸರು ಸುವರ್ಣ ಭೂಮಿ. ಬ್ಯಾಂಕಾಕ್ ಹೋಗಿದಾಗ ನೀವು ಅದನ್ನ ನೋಡ್ಬಿಟ್ಟು ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ವರ್ಡ್ ನ ಬ್ಯಾಂಕಾಕ್ ಅವರು, ಥೈಲ್ಯಾಂಡ್ ಅವರು ನನಗೆ ಆ ವರ್ಡ್ ಗೆ ತುಂಬಾ ಖುಷಿ ಆಯ್ತು. ನಾನು ಒಂದು ತೋಟ ಮಾಡಿದ್ರೆ ಈ ಹೆಸರು ಇಡಬೇಕು ಅಂತ ಅವಾಗಿಂದ. ಈಗ ಭೂಮಿಯಲ್ಲಿ ಚಿನ್ನ ತೆಗೆದಂಗೆ, ಹಂಗಾಗಿ ನಾನು ಆ ಭೂಮಿ ಸುವರ್ಣ ಭೂಮಿ ಅಂತ ಹೇಳಿ ಅವರು ಹೆಸರಿಟ್ಟಿದ್ದಾರೆ, ಸುಮ್ನೆ ಹೆಸರಿಟ್ಟಿರಲ್ಲ, ತುಂಬಾ ಅದ್ರಲ್ಲಿ ಅರ್ಥಪೂರ್ಣ ಇರುತ್ತೆ. ಹಂಗಾಗಿ ನಾನು ಅದನ್ನ ಅದೇ ವರ್ಡ್ ಅನ್ನ ತಗೊಂಡು ಇಲ್ಲಿ ಇಟ್ಟಿದ್ದೀನಿ, ಸುವರ್ಣ ಭೂಮಿ. ಬಹಳ ಖುಷಿ ಆಯ್ತು. ಈಗ ಒಟ್ನಲ್ಲಿ ಈಗ ಈ ಒಂದು ಜಾಗದಲ್ಲಿ ನೀವು ಸ್ಟಾರ್ಟಿಂಗ್ ನಂಗೆ ತೋರಿಸಿದ್ರಿ, ಈ ಒಂದು ಜಾಗ ಇದ್ದಿದ್ದು ನೋಡಿ, ಒಂಥರ ಗುಡ್ಡೆಗಳು ಅವೆಲ್ಲ ಇದ್ದದ್ದು, ಒಂಥರ ಇಲ್ಲಿ ಯಾವುದೇ ಬೆಳೆಗಳು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಿದ್ದು, ಅದನ್ನೆಲ್ಲ ನೀವು ಒಂದು ಮಟ್ಟ ಮಾಡಿ ಈ ಲೆವೆಲ್ಗೆ ಒಂದು ದೊಡ್ಡ ಒಂದು ತೋಟ ಮಾಡಿದಿರಿ. ಮತ್ತೆ ಮಲೆನಾಡು ನೋಡ್ದಂಗೆ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಅನ್ನ ನಾವು ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಅದೇ ರೀತಿಯಾದ ಒಂದು ಏನೋ ಜಮೀನೇನೋ ಇತ್ತು ಅಂತಂದ್ರೆ, ಅವರು ಕೂಡ ಅಡ್ವಾನ್ಸ್ ಆಗಿ ಒಂದೇ ಒಂದು ಗಿಡದಲ್ಲಿ ಸಾಕಷ್ಟು ತರದ ವೆರೈಟಿಗಳನ್ನ ಅವರು ಬೆಳೆದು ಅವರು ಕೂಡ ಒಂದು ಲೈಫ್ ಅನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿಯಾದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.